ರಾಗದ ಬಾನಲಿ ಭಾವದ ಬಣ್ಣ ಕೇಳಿರಿ ಎಲ್ಲರೂ ಸವಿ ಸವಿ ಕಲರವ ಅನುದಿನ. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ರೇಡಿಯೋ ನಿನಾದ, ರೇಡಿಯೋ ನಿನಾದ, ರೇಡಿಯೋ ನಿನಾದ, ರೇಡಿಯೋ ನಿನಾದ. ಕೇಳಿ ಕೇಳಿ ಜನಗಳೇ ಕಿವಿಯ ತೆರೆದು ಕೇಳಿ, ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ, ಕಿವಿಯ ತಡೆಯಬೇಡಿ. ರೇಡಿಯೋ ನಿನಾದ 90.4 FM. ಇದು ರೇಡಿಯೋ ನಿನಾದ 90.4 FM. ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಭೌತಶಾಸ್ತ್ರ. ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರಾದ ಲಕ್ಷ್ಮೀಶ ಪಿ ಭಟ್ ಅವರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಶ್ರೋತೃಗಳೇ, ನಾನು ಲಕ್ಷ್ಮೀಶ್ ಪಿ ಭಟ್ ಅಂತ SDM ಪದವಿ ಪೂರ್ವ ಕಾಲೇಜಿನಲ್ಲಿ ಭೌತಶಾಸ್ತ್ರ ವಿಭಾಗದ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇನೆ. ವಿಚಾರಕ್ಕೆ ನಾನು ಕೊಟ್ಟಂಥ ಹೆಸರು ಭೌತ ನೀನು ಬಹಳಷ್ಟು ಹಿತ. ಶ್ರೋತೃಗಳೇ, ಯಾಕೆ ಹಾಕಿ ಕೊಟ್ಟಿದ್ದೇನೆ ಅಂತಂದರೆ, ಸಾಮಾನ್ಯವಾಗಿ PUC ಮುಗಿದ ನಂತರ ವಿದ್ಯಾರ್ಥಿಗಳು ಅಥವಾ PUC ಬರೀತಿರಬೇಕಾದ್ರೆ ವಿದ್ಯಾರ್ಥಿಗಳು ಮಾತಾಡುವಂಥದ್ದನ್ನು ಕೇಳ್ತಾ ಇರ್ತೇನೆ. ಫಿಸಿಕ್ಸ್ ಬಹಳ ಕಷ್ಟ ಆಗ್ತದೆ, ಬೇರೆ ಸಬ್ಜೆಕ್ಟನ್ನು ಕಂಪೇರ್ ಮಾಡಿದ್ರೆ ನಮಗೆ ಫಿಸಿಕ್ಸಲ್ಲಿ ಫಾರ್ಮುಲಾ ಇದೆ, ಡೆರಿವೇಷನ್ಸ್ ಇದೆ, ಅದು ಬಹಳಷ್ಟು ಕಷ್ಟ ಆಗ್ತದೆ, ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಹೇಳ್ತಿರ್ತಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಅದು ಕಷ್ಟ ಅಲ್ಲ ಅದು. ಹಾಗಾಗಿ ನಾನು ಭೌತ ನೀನು ಬಹಳಷ್ಟು ಹಿತ ಅಂತ ಈ ಒಂದು ಟೈಟಲನ್ನು ಕೊಟ್ಟಿದ್ದು. ನೇರವಾಗಿ ವಿಚಾರಕ್ಕೆ ಬರೋದಾದರೆ, ಇವತ್ತು ನಾನು ನಿಮ್ಮೊಂದಿಗೆ ನಮ್ಮ ಈ ದ್ವಿತೀಯ PUC ಪರೀಕ್ಷೆ ಯಾವ ರೀತಿಯಲ್ಲಿ ನಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಇರ್ತದೆ, ಭೌತಶಾಸ್ತ್ರ ಬಹಳ ಸುಲಭವಾಗಿ ನೀವು ಅತ್ಯಂತ ಹೆಚ್ಚು ಸ್ಕೋರನ್ನು ಮಾಡಬೇಕು ಭೌತಶಾಸ್ತ್ರದಲ್ಲಿ ಅಂತಂದರೆ ಯಾವ ರೀತಿ ನೀವು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು, ಈ ಒಂದು ವಿಚಾರಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನಿಲ್ಲಿದ್ದೇನೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಒಟ್ಟು 105 ಮಾರ್ಕಿನ ಕ್ವಶನ್ಸ್ ಇರ್ತದೆ. ನೆನ್ಪಿಟ್ಕೊಳ್ಳಿ, ಇರುವುದು 105 ಮಾರ್ಕಿನ ಕ್ವಶನ್ಸ್. ಬಟ್ ನೀವು ಅದರಲ್ಲಿ ಆನ್ಸರ್ ಮಾಡಬೇಕಾಗಿದ್ದು ಖಾಲಿ 70 ಮಾರ್ಕಿಗೆ. ಅಂದರೆ ಆಪ್ಷನ್ಸ್ ಎಲ್ಲ ಸೇರಿ ನಾನು ಹೇಳಿದ್ದು ಟೋಟಲ್ 105, 45 ಕ್ವಶನ್ಸ್ಗಳಿರ್ತದೆ ಬೇರೆ ಬೇರೆ ವಿಭಾಗದಲ್ಲಿ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಸ್ಪೆಷಲ್ ಆಗಿ ಇನ್ನೊಂದು ಪಾರ್ಟ್ E ಅಂತ ಇನ್ಕ್ಲೂಡ್ ಆಗಿರ್ತದೆ. ಅದು ಏನು, ಯಾವ ರೀತಿಯಲ್ಲಿ ಅಂತ ನಾನು ಈಗ 1 by 1 ಹೇಳ್ತಾ ಹೋಗ್ತೇನೆ. ಆತ್ಮೀಯ ಶ್ರೋತೃಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪ್ರಾಕ್ಟಿಕಲ್ ವಿಭಾಗದಲ್ಲಿ, ಅಂದರೆ ಯಾವ ಯಾವ ಸಬ್ಜೆಕ್ಟಲ್ಲಿ ಪ್ರಾಕ್ಟಿಕಲ್ ಇದೆಯೋ ಆ ಸಬ್ಜೆಕ್ಟ್ಗಳಿಗೆ ನೀವು ಬರೆಯುವಂಥದ್ದು ಕೇವಲ 70 ಮಾರ್ಕಿನ ಥಿಯರಿ. ಅದರಲ್ಲಿ ನಮ್ಮ ಭೌತ ವಿಭಾಗದಲ್ಲಿ ಅಥವಾ ಭೌತಶಾಸ್ತ್ರದಲ್ಲಿ ಪಾರ್ಟ್ A ಅಂತ ಬಂದರೆ, ಅಂದರೆ ಕ್ವಶನ್ ಪೇಪರಲ್ಲಿ ಪಾರ್ಟ್ A ಅಥವಾ ರೋಮನ್ ವಿಭಾಗ ಮುಖ್ಯ ವಿಭಾಗ 1 ಅಂತಿರ್ತದೆ, ಕ್ವಶನ್ 1. ಪಾರ್ಟ್ ಎಯಲ್ಲಿ ಒಟ್ಟು 20 ಮಾರ್ಕಿನ 1 ಮಾರ್ಕಿನ ಕ್ವಶನ್ಸ್ಗಳಿರ್ತದೆ. ಆ 20 ಮಾರ್ಕಿನ 1 ಮಾರ್ಕ್ನ ಕ್ವಶನ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ, ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ 15 MCQ ಅಂತ ಹೇಳ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅಂದರೆ ಕ್ವಶನನ್ನು ಕೊಟ್ಟು ಅದಕ್ಕೆ ಅದರ ಕೆಳಗಡೆ 4 ಆನ್ಸರನ್ನು ಕೊಟ್ಟಿರ್ತಾರೆ. ಆ 4 ಆನ್ಸರ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅದನ್ನು ನೀವು ಬರೀಬೇಕಾಗ್ತದೆ. ಹಾಗೆ ವಿಭಾಗ ಎಯಲ್ಲಿ ಕ್ವಶನ್ ನಂಬರ್ 16ರಿಂದ ಕ್ವಶನ್ ನಂಬರ್ 26 ತನಕ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, FIB ಅಂತ ಹೇಳ್ತೀವಿ. ಅಂದರೆ ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಬದಲು 6 ಆಪ್ಷನನ್ನು ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 16ಕ್ಕೆ ಯಾವುದು ಸೂಟೇಬಲ್ ಆನ್ಸರ್, ಕ್ವಶನ್ ನಂಬರ್ 17ಕ್ಕೆ ಯಾವುದು ಸೂಟೇಬಲ್ ಆನ್ಸರ್, ಕ್ವಶನ್ ನಂಬರ್ 18ಕ್ಕೆ ಯಾವುದು ಸೂಟೇಬಲ್ ಆನ್ಸರ್, ಅದನ್ನು ಕೊಟ್ಟಂಥ ಬಿಟ್ಟ ಸ್ಥಳದಲ್ಲಿ, ಅಂದರೆ ಫಿಲ್ ಇನ್ ದಿ ಬ್ಲ್ಯಾಂಕ್ ಅಂತ ಹೇಳ್ತೀವಲ್ವ, ಅದರಲ್ಲಿ ನೀವು ಯಾವುದು ಸರಿಯಾದ ಉತ್ತರ ಅಂತ ಫಿಲ್ ಮಾಡಬೇಕಾಗ್ತದೆ. ಹೀಗೆ ವಿಭಾಗ ಎಯಲ್ಲಿ 1ರಿಂದ 20 ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಂದರೆ ಅಲ್ಲಿ ಯಾವುದೇ ಲೆಂದಿ ಡೆರಿವೇಷನ್ಸ್ಗಳಾಗಲಿ ಅಥವಾ ಯಾವುದೇ ಲೆಂದಿ ಕಾಂಪ್ಲಿಕೇಟೆಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳಾಗಲಿ ಏನೋ ತಪ್ಪಾಯಿತು ಹೇಳುವಂಥ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಆ 20ಕ್ಕೆ ನೀವು 20 ಏನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು ಪಾರ್ಟ್ ಎ ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ, ಪಾರ್ಟ್ ಬಿ ರೋಮನ್ ಅಂಕೆಯಲ್ಲಿ 3 ಅಂತ ಬರೆದಿರ್ತಾರೆ. ಅದರಲ್ಲಿ ಕ್ವಶನ್ ನಂಬರ್ 21ರಿಂದ ಕ್ವಶನ್ ನಂಬರ್ 28, ಅಂದರೆ ಒಟ್ಟು
8 ಕ್ವಶನ್ಸ್ ಇರ್ತದೆ. ಆ 8 ಕ್ವಶನ್ಸಲ್ಲಿ ಯಾವುದಾದ್ರೂ 5 ಕ್ವಶನ್ಸಿಗೆ ನೀವು ಆನ್ಸರನ್ನು ಬರೀಬೇಕು. ಈ 5 ಕ್ವಶನ್ಸ್ಗಳಿಗೆ ಪ್ರತಿಯೊಂದು ಸರಿ ಉತ್ತರಕ್ಕೆ 2 ಮಾರ್ಕ್ ಇರ್ತದೆ. ಆ 8 ಕ್ವಶನ್ಸಲ್ಲಿ 8 ಬರಿಬಹುದು, ಬರಿಬಾರ್ದು ಅಂತೇನಿಲ್ಲ. ಬಟ್ ಕನ್ಸಿಡರ್ ಮಾಡುವಂಥದ್ದು 5 ಸರಿಯಾದ ಉತ್ತರಗಳನ್ನು. ನೀವು ಏನಾದ್ರು ಅಷ್ಟು ಕಾನ್ಫಿಡೆಂಟ್ ಇದ್ದು ನೀವೆಲ್ಲದನ್ನು ಕರೆಕ್ಟಾಗಿ ಓದಿದ್ರೆ ಹೇಳಾದರೆ ಖಂಡಿತ ಅವಕಾಶಗಳಿದ್ದರೆ, ಅಂದರೆ ಟೈಮ್ ನಿಮಗೆ ಮ್ಯಾನೇಜ್ ಮಾಡಲಿಕ್ಕಾದರೆ 8 ಬರಿಬಹುದು, ಅದರಲ್ಲಿ ಬರಿಬಾರ್ದು ಅಂತಿಲ್ಲ. ನನ್ನ ಒಂದು ಸಜೆಷನ್ ಅಂತಂದರೆ ನೀವು ಆಪ್ಷನನ್ನು ಬಿಡೋದು ಬೇಡ. ಅಂದರೆ ಈಗ ನೀವು ಎಷ್ಟೇ ಪಕ್ಕ ಓದಿದ್ದೀನಿ ಅಥವಾ ಪರ್ಫೆಕ್ಟ್ ಇದೆ ಅಂತಾದರೂ 5 ಬಿಟ್ಟು ಅಥವಾ 5 ಬರೆದು ಉಳದನ್ನು ಬಿಡುವಂಥದ್ದು ಬೇಡ. 8 ಬರಿಬಹುದು. ಬಟ್ ನೀವು ಟೈಮನ್ನು ಸ್ವಲ್ಪ ಮ್ಯಾನೇಜ್ ಮಾಡುವ ಸ್ಕಿಲ್ಲನ್ನು ಜಾಸ್ತಿ ಬೆಳೆಸ್ಕೊಳ್ಬೇಕು. ಯಾಕೆಂದರೆ ನಾವು ಬರೆಯುವ ಧಾವಂತದಲ್ಲಿ ಅಥವಾ ಬರೆಯುವ ವೇಗದಲ್ಲಿ ಅಥವಾ ಎಕ್ಸಾಮ್ ಟೆನ್ಷನಲ್ಲಿ ಯಾವುದೋ ಒಂದು 2 ಮಾರ್ಕಿನ ಕ್ವಶನ್, ಅಂದರೆ ನಾವು 5ಕ್ಕೆ 5 ಬರೆದಿರ್ತೇವೆ, 8ರಲ್ಲಿ 5 ಬರೀಲಿಕ್ಕಿದೆ 5 ಬರೆದಿರ್ತೀವಿ. ಬರೆಯುವ ಧಾವಂತದಲ್ಲಿ ಯಾವುದೋ ಒಂದು ಕ್ವಶನ್ನಿಗೆ ಆನ್ಸರ್ ಸ್ವಲ್ಪ ಹಿಂದೆ ಮುಂದೆ ಆದೀತು, ಆವಾಗ ಅದಕ್ಕೆ 2ಕ್ಕೆ 2 ಸಿಗದೇ ಇರ್ಬೋದು, ಅಂದರೆ 2 ಔಟ್ ಆಫ್ 2 ಬರದೇ ಇರ್ಬೋದು, 1 ಬರ್ಬೋದು. ಆವಾಗ ನಿಮ್ಮದು ಟೋಟಲ್ ಆ ವಿಭಾಗದಲ್ಲಿರುವಂಥ 10 ಮಾರ್ಕ್ ಬರೋದಿಲ್ಲ, 9 ಮಾರ್ಕ್ ಬರ್ತದೆ. ಇದು ನಿಮ್ಮ ಟೋಟಲ್ ಮಾರ್ಕಿಗೆ ಕೌಂಟ್ ಆಗ್ತಾ ಹೋಗ್ತದೆ. ಹಾಗಾಗಿ ನೀವು 8ಕ್ಕೆ 8 ಬರೆದ್ರಲ್ಲಿ ಯಾವುದು ಸರಿಯಾಗಿದೆಯೋ, ಅಂದರೆ ಯಾವ 5 ಕ್ವಶನಿಗೆ ಔಟ್ ಆಫ್ 2 ಬಂದಿದೆಯೋ ಆ 5 ಕ್ವಶನ್ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಉಳದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಸ್ಕೋರಿಗೆ ಸಹ ಇದು ಹೆಲ್ಪ್ ಆಗ್ತಾ ಹೋಗ್ತದೆ. ಅದೇ ರೀತಿ ಪಾರ್ಟ್ ಸಿ 3ನೇ ವಿಭಾಗದಲ್ಲಿ ಪಾರ್ಟ್ ಸಿ ರೋಮನ್ ಅಂಕಿಯಲ್ಲಿ ಮೇನ್ ರೋಮನ್ ಅಂಕೆ 4, ಅದರಲ್ಲಿ 3 ಮಾರ್ಕಿನ ಕ್ವಶನ್ ಇರ್ತದೆ. ಅಲ್ಲೂ ಸಹ ಹಾಗೆ ಕ್ವಶನ್ ನಂಬರ್ 29ರಿಂದ 36. ಇಲ್ಲುವ 8 ಕ್ವಶನಲ್ಲಿ ನೀವು 5 ಕ್ವಶನನ್ನು ಬರೀಬೇಕು. ಹೇಗೆ ನೀವು 2 ಮಾರ್ಕಲ್ಲಿ ಔಟ್ ಆಫ್ 8ಅಲ್ಲಿ ಆನ್ಸರ್ ಎನಿ 5 ಅಂತಿರ್ತದೋ, ಇಲ್ಲೂ ಹಾಗೆ ಔಟ್ ಆಫ್ 8ಅಲ್ಲಿ ಆನ್ಸರ್ ಎನಿ 5. ಬಟ್ ಇಲ್ಲಿ ಪ್ರತಿಯೊಂದು ಕ್ವಶನಿಗೂ, ಅಂದರೆ ಸರಿಯಾದ ಉತ್ತರಕ್ಕೆ 3 ಮಾರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅಗೇನ್ ನಾನು 2 ಮಾರ್ಕಿನ ವಿಭಾಗದಲ್ಲಿ ಹೇಳಿದಾಗೆ ಇಲ್ಲೂ ಸಹ ನೀವು 5 ಬರೆಯೋ ಬದಲು ಟೈಮ್ ನಿಮಗೆ ಮ್ಯಾನೇಜಿಂಗ್ ಸ್ಕಿಲ್ ಇದೆ ಹೇಳಾದರೆ ಅಥವಾ ಅದನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ, 8 ಬರೆದಿಡೋದು ಒಳ್ಳೆಯದು. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನೀವು ಹೆಚ್ಚನ್ನು ಬರೋದ್ರಿಂದ ಯಾವುದೇ ಮಾರ್ಕ್ ಏನು ಕಟ್ಟಾಗೋದಿಲ್ಲ. ಹಾಗಾಗಿ ವರಿ ಮಾಡುವಂಥದ್ದಿಲ್ಲ. ಯಾವುದು ಕರೆಕ್ಟ್ ಇದೆಯೋ ಆ ಇದನ್ನು ಕನ್ಸಿಡರ್ ಮಾಡ್ತಾರೆ, ಉಳಿದನ್ನು ಎಕ್ಸ್ಟ್ರಾ ಅಂತ ಬರೀತಾರೆ. ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯ ಅನಾವಶ್ಯಕ ಗೊಂದಲಗಳು ಬೇಡ. 8 ಬರೆಯುವಂಥದ್ದು ಒಳ್ಳೆಯದು. ಇನ್ನು ಪಾರ್ಟ್ ಡಿ ವಿಭಾಗಕ್ಕೆ ಬಂದರೆ ಇದರಲ್ಲಿ ಆನ್ಸರ್ ಎನಿ 3 ಆಫ್ ದಿ ಫಾಲೋವಿಂಗ್ ಅಂತಿರ್ತದೆ. ಮುಖ್ಯ ಸಂಖ್ಯೆ ರೋಮನ್ ಅಂಕೆಯಲ್ಲಿ 5 ಅಂತ ಬರೆದಿರ್ತದೆ. ಇಲ್ಲಿ ಕ್ವಶನ್ ನಂಬರ್ 37ರಿಂದ ಕ್ವಶನ್ ನಂಬರ್ 41. ಇನ್ನೊಮ್ಮೆ ಹೇಳ್ತೇನೆ, ಕ್ವಶನ್ ನಂಬರ್ 37ರಿಂದ ಕ್ವಶನ್ ನಂಬರ್ 41. ಒಟ್ಟು 5 ಪ್ರಶ್ನೆಗಳಿರ್ತವೆ. ಆ 5 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 3ಕ್ಕೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಇರ್ತದೆ. ಇದು ಲಾಂಗ್ ಆನ್ಸರ್ ಕ್ವಶನ್ ಅಂತ ಹೇಳ್ತೀವಿ, LA. ಅಂದರೆ ನೀವು ಡೆರಿವೇಷನ್ಸ್ಗಳು ಅಥವಾ ಇದರಲ್ಲಿ ಎಕ್ಸ್ಪ್ಲನೇಷನ್ಸ್ಗಳು ಜಾಸ್ತಿ ಇರುವಂಥ ಕ್ವಶನ್ಸ್ಗಳಾಗಿರ್ತದೆ. ಇಲ್ಲಿ 5 ಮಾರ್ಕಿನ ಪ್ರಶ್ನೆ 3 ಕ್ವಶನನ್ನು ಬರೀಬೇಕು. ಅಂದರೆ ಟೋಟಲ್ ಈ ವಿಭಾಗದಲ್ಲಿ 15 ಮಾರ್ಕ್ಸ್ ಅಲೌಟ್ ಆಗಿದೆ. ಅಗೇನ್ ನನ್ನ ಸಜೆಷನ್ ಅಂತಂದರೆ ನೀವು ಕೇವಲ 3 ಬರೆದು ಸ್ಟಾಪ್ ಮಾಡೋ ಬದಲು 5 ಬರೆಯುವಂಥದ್ದು ಉತ್ತಮ. ಯಾಕೆಂದರೆ ನಾವು ಡೆರಿವೇಷನ್ ಮಾಡಬೇಕಿದ್ರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡ್ತೀವಿ, 5ಕ್ಕೆ 5 ಬರದೇ ಇರ್ಬೋದು. ಸೊ ಆವಾಗ ನೀವು ಅಡಿಷ್ನಲ್ ಆಗಿ, ಅಂದರೆ ಎಕ್ಸ್ಟ್ರಾನು ಬರೆದಿಟ್ಟರೆ, ಸಪೋಸ್ ನೀವು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಿ ಬರೆದಿದ್ದು ಅದಕ್ಕೆ ಸರಿ ಇದ್ದರೆ ಅದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಮಾರ್ಕ್ ಲಾಸ್ ಅಂತ ಆಗೋದಿಲ್ಲ, ನೀವು ಮಾರ್ಕನ್ನು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಬೆಟರ್ ಅಂತಂದರೆ ನೀವು 5 ಕ್ವಶನನ್ನು ಬರೆಯೋದು ಒಳ್ಳೆಯದು. ಇನ್ನು ಕೊನೆಯ ವಿಭಾಗ ಅಂತ ಬಂದರೆ ರೋಮನ್ ಸಂಖ್ಯೆ ಮುಖ್ಯ ಸಂಖ್ಯೆ 6 ಅಂತಿರ್ತದೆ. ಅಲ್ಲಿ ಆನ್ಸರ್ ಎನಿ 2 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಇರ್ತದೆ. ಇದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್, ಅಂದರೆ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅದು ಕ್ವಶನ್ ನಂಬರ್ 42ದಿಂದ ಕ್ವಶನ್ ನಂಬರ್ 42ರಿಂದ ಕ್ವಶನ್ ನಂಬರ್ 45. ಇಲ್ಲಿ 4 ಪ್ರಶ್ನೆಗಳಿರ್ತವೆ. ಆ 4 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾಡಬೇಕಾಗ್ತದೆ. ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಹ ಹಾಗೆ ಅದು ಯಾವ ಚಾಪ್ಟರ್ ಬರುತ್ತೆ ಅಂತ ನಾನು ಮುಂದೆ ಚಾಪ್ಟರ್ ವೈಸ್ ವೇಟೇಜ್ ಹೇಳ್ತಾ ಹೋಗ್ತೇನೆ. ಬಟ್ ಅದನ್ನೇ ಫಿಕ್ಸ್ ಅಂತ ಅಂದ್ಕೊಳ್ಬೇಡಿ, ಸಾಮಾನ್ಯ ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ಬೋದು ಹೇಳುವಂಥ ಒಂದು ಐಡಿಯಾವನ್ನು ಕೊಡ್ತೇನೆ. ಈ ವಿಭಾಗದಲ್ಲಿ, ಅಂದರೆ ನ್ಯೂಮರಿಕಲ್ ವಿಭಾಗದಲ್ಲಿ ಇದು ಸಹ 5 ಮಾರ್ಕ್ಸಿಗೆ ಅಲೌಟ್ ಆಗಿರ್ತದೆ. ಆ 5 ಮಾರ್ಕ್ಸ್ ಇದು 2 ನೀವು ಬರೆದ್ರೆ 10 ಮಾರ್ಕ್ಸ್. ಈ ರೀತಿಯಲ್ಲಿ ಒಟ್ಟು 70 ಅಂಕಗಳಿಗೆ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಿದ್ಧಪಡಿಸಲಾಗ್ತದೆ. ಇನ್ನೊಂದು ವಿಶೇಷವಾಗಿ ಪಾರ್ಟ್ ಇ ಅಂತ ಒಂದಿರ್ತದೆ. ಪಾರ್ಟ್ ಇ ಅದು ಎಲ್ಲರಿಗೂ ಅಲ್ಲ, ಯಾರು ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಇದ್ದಾರೋ, ಅಂದರೆ ದೃಷ್ಟಿಮಾಂದ್ಯರು ಅಂತ ಹೇಳ್ತೇವೆ. ಈ ಕೆಲವೊಂದು ಕ್ವಶನ್ ಉದಾಹರಣೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅಥವಾ ಯಾವುದೋ ಒಂದು ಕ್ವಶನಲ್ಲಿ ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್ ಇದೆ, ಆ ಡಯಾಗ್ರಾಮನ್ನು ನೋಡಿ ನೀವು ಆನ್ಸರ್ ಮಾಡಬೇಕು ಹೇಳಿದ್ರೆ ಈ ದೃಷ್ಟಿಮಾಂದ್ಯರು ಅಥವಾ ಅವರಿಗೆ ಆ ಡಯಾಗ್ರಾಮನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಥವಾ ಡಯಾಗ್ರಾಮ್ ಸರಿಯಾಗಿ ಕಾಣೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನನ್ನು ಕೊಟ್ಟಿರ್ತಾರೆ. ಇದು ನೀವು ಉಳಿದವ್ರು ಬರೆದ್ರೆ, ಅಂದರೆ ಯಾರು ಯೂಶ್ವಲಿ ಚಾಲೆಂಜ್ಡ್ ಅಲ್ವೋ ಅವರನ್ನು ನೀವು ಬರೆದ್ರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ, ಅದು ಇನ್ಸ್ಟ್ರಕ್ಷನ್ಸಲ್ಲಿ ಕ್ಲಿಯರ್ ಇದೆ. ಸೊ ಹೀಗೆ ಅದೊಂದು ಎಕ್ಸ್ಟ್ರಾ ಪಾರ್ಟ್ ಇ ಅಂತಿರ್ತದೆ. ಅದು ನಾನು ಆಲ್ರೆಡಿ ಹೇಳಿದಾಗ ಎಲ್ಲರಿಗೂ ಕಾಮನ್ ಅಲ್ಲ, ಅದು ಉಳಿದವರಿಗೆ ಜನರಲ್ ಸ್ಟೂಡೆಂಟ್ಸ್ ಅಂತ ಏನು ಹೇಳ್ತೀವಿ ಅವರಿಗೆ ಪಾರ್ಟ್ ಎದಿಂದ ಪಾರ್ಟ್ ಡಿ ತನ. ಆತ್ಮೀಯರೇ,
ಈಗ ನಾನು ಇನ್ನೊಮ್ಮೆ ಕ್ವಿಕ್ಕಾಗಿ ರಿವಿಷನ್ ಮಾಡಿಬಿಡ್ತೇನೆ, ಅಂದರೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಇದೆ ಅಂತ. ಪಾರ್ಟ್ ಎ ರೋಮನ್ ಮುಖ್ಯ ಸಂಖ್ಯೆ 1, ಅದರಲ್ಲಿ ಒಟ್ಟು 20 ಕ್ವಶನ್ಸ್ಗಳು 1 ಮಾರ್ಕಿದು. ಅದರಲ್ಲಿ 15 MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇನ್ನು 5 ಫಿಲ್ ಇನ್ ದ ಬ್ಲ್ಯಾಂಕ್. ಪಾರ್ಟ್ ಬಿ ರೋಮನ್ ಅಂಕಿಯಲ್ಲಿ 3 ಅಂತ ಬರೆದಿರ್ತಾರೆ, ಅಂದರೆ ಅದರಲ್ಲಿ 10 ಮಾರ್ಕಿಗೆ ಟೋಟಲ್ 2 ಮಾರ್ಕಿನ 5 ಕ್ವಶನ್ಸ್ಗಳು. ಪಾರ್ಟ್ ಸಿಯಲ್ಲಿ 3 ಮಾರ್ಕಿನ 5 ಕ್ವಶನ್ಸ್ಗಳು, ಒಟ್ಟು 15 ಮಾರ್ಕ್ ಈ ವಿಭಾಗದಲ್ಲಿ. ಇನ್ನು ಪಾರ್ಟ್ ಡಿಯಲ್ಲಿ ಲಾಂಗ್ ಆನ್ಸರ್ ಕ್ವಶನ್ಸ್, ಅಂದರೆ ಡೆರಿವೇಷನ್ ಟೈಪ್ ಅಥವಾ ಲಾಂಗ್ ಆನ್ಸರ್ 5 ಮಾರ್ಕಿನ ಪ್ರಶ್ನೆಗಳು, ಒಟ್ಟು 3 ಇರ್ತದೆ, 15. ನೆಕ್ಸ್ಟ್ ಅದೇ ವಿಭಾಗದಲ್ಲಿ ರೋಮನ್ ಮುಖ್ಯ ಅಂಕೆ ಅಥವಾ ರೋಮನ್ ಮುಖ್ಯ ಸಂಖ್ಯೆ 6, ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಅಂದರೆ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ಗಳು. ಯಾವುದಾದ್ರು 2ಕ್ಕೆ ಆನ್ಸರ್ ಮಾಡಲಿಕ್ಕಿರ್ತದೆ, ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 5 ಮಾರ್ಕ್ಸ್, ಅಂದರೆ ಈ ವಿಭಾಗದಲ್ಲಿ 10. ಹೀಗೆ ಒಟ್ಟು 70 ಅಂಕಗಳ ಒಂದು ಕ್ವಶನ್ ಪೇಪರನ್ನು ನೋಡ್ತೀವಿ. ಇನ್ನು ನಾವು ಆನ್ಸರ್ ಬರೆಯೋಕ್ಕಿಂತ ಮುಂಚೆ ಒಮ್ಮೆ ಅದರಲ್ಲಿರುವಂಥ, ಅಂದರೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇರ್ತದೆ, ಅದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಮ್ಮೆ ನಾವೇನು ಅಂದ್ಕೊಳ್ತೀವಿ ಅಂದರೆ ಏನೋ ಒಂದು ಇನ್ಸ್ಟ್ರಕ್ಷನ್ ಇದೆ, ಅದು ನಮಗೆ ಸಂಬಂಧ ಇಲ್ಲ, ನಾನು ಪಾರ್ಟ್ ಎದಿಂದ ಆನ್ಸರ್ ಬರಲಿಕ್ಕೆ ಅಂತ ಅಂದ್ಕೊಳ್ತೀವಿ. ಹೌದು, ಪಾರ್ಟ್ ಎಯಿಂದ ಆನ್ಸರ್ ಬರೆಯುವಂಥದ್ದು ಇರ್ಬೋದು, ಬಟ್ ಆದರೂ ಆ ಇನ್ಸ್ಟ್ರಕ್ಷನ್ಸಲ್ಲಿ ಕೆಲವೊಂದು ನಿಮಗೆ ಒಳ್ಳೆ ರೀತಿ ಸ್ಕೋರ್ ಮಾಡಲಿಕ್ಕೆ ಬೇಕಾದಂಥ ಸಜೆಷನ್ಸ್ಗಳು ಅಥವಾ ಜಸ್ಟ್ ಇನ್ಸ್ಟ್ರಕ್ಷನ್ಸ್ಗಳು ಇದ್ದಿರ್ತವೆ. ಉದಾಹರಣೆ, ಜನರಲ್ ಇನ್ಸ್ಟ್ರಕ್ಷನ್ಸಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್, ಆಲ್ ಪಾರ್ಟ್ಸ್ A to D ಆರ್ ಕಂಪಲ್ಸರಿ. ಪಾರ್ಟ್ ಇ ಈಸ್ ಓನ್ಲಿ ಫಾರ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ನ ಆವಾಗಲೇ ಹೇಳಿದಾಗೆ ಪಾರ್ಟ್ ಇ ಎಲ್ಲರಿಗೂ ಅಲ್ಲ, ಯಾರು ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಇದ್ದಾರೋ ಅವರಿಗೆ ಮಾತ್ರ. ಉಳಿದ ಪಾರ್ಟ್ A to D ಉಳಿದವರಿಗೆ ಕಂಪಲ್ಸರಿ ಆಗಿರ್ತದೆ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸಲ್ಲಿ 2ನೇದಾಗಿ, ಫಾರ್ ಪಾರ್ಟ್ ಎ ಕ್ವಶನ್ಸ್ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅವಾರ್ಡಿಂಗ್ ದಿ ಮಾರ್ಕ್ಸ್ ಅಂತಿದೆ. ಅಂದರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಉದಾಹರಣೆ ಕ್ವಶನ್ ನಂಬರ್ 1 ಅಂತ ಬರೀತೀರಿ, ಆಪ್ಷನ್ ಎ ಅಂತ ಬರೆದು ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಬರೀತೀರಿ. ಕೆಲವರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಒಂದು ಕಾಮ ಕೊಟ್ಟು ಅಥವಾ ನೆಕ್ಸ್ಟ್ ಪೇಜಲ್ಲಿ ಅಗೇನ್ ಕ್ವಶನ್, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ 1 ಅಂತ ಬರೀತಾರೆ, ಅದರಲ್ಲಿ ಆಪ್ಷನ್ ಬಿ ಅಂತ ಬರೀತಾರೆ. ಇನ್ಯಾವುದೋ ಪೇಜಲ್ಲಿ ಅಗೇನ್ ಮಲ್ಟಿಪಲ್ ಚಾಯ್ಸ್ ಅಂದರೆ ವಿಭಾಗ ಎ ಅಥವಾ ಪಾರ್ಟ್ ಎ ಅಂತ ಬರೆದು ಕ್ವಶನ್ ನಂಬರ್ 1 ಅಂತ ಬರೆದು ಅಲ್ಲಿ ಆಪ್ಷನ್ ಸಿ ಅನ್ನು ಬರೀತಾರೆ. ಇನ್ಯಾವುದೋ ಒಂದು ಪೇಜಲ್ಲಿ ಅಗೇನ್ ಪಾರ್ಟ್ ಎ ಅಂತ ಬರೆದು ಕ್ವಶನ್ ನಂಬರ್ 1 ಅಂತ ಬರೆದು ಆಪ್ಷನ್ ಡಿ ಅಂತ ಬರೀತಾರೆ. ಅಂದರೆ 4 ಆಪ್ಷನನ್ನು ಬರೆದಾಗಾಯಿತು. ಆ ರೀತಿ ಮಾಡಿದ್ರೆ ಕನ್ಸಿಡರ್ ಮಾಡೋದಿಲ್ಲ. ನೀವು ಯಾವುದು ಫಸ್ಟ್ ಆಪ್ಷನ್ ಆಗಿ, ಅಂದರೆ ಫಸ್ಟ್ ಯಾವುದು ಬರೀತಿರೋ ಅದನ್ನು ಮಾರ್ಕಿಗೆ ಕನ್ಸಿಡರ್ ಮಾಡ್ತಾರೆ. ಅದು ಸರಿ ಇರಲಿ ತಪ್ಪಿರಲಿ, ಸರಿ ಇದ್ದರೆ 1 ಮಾರ್ಕ್, ತಪ್ಪಿದ್ರೆ 0 ಮಾರ್ಕ್. ಆ ರೀತಿಯಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಇರ್ತದೆ. ಅಂದರೆ ನೀವು ಒಂದು ಕ್ವಶನಿಗೆ ಒಂದೇ MCQ ಅನ್ನು ಬರೀಬೇಕು. 4 ಮಲ್ಟಿಪಲ್ ಆಪ್ಷನ್ಸನ್ನು ಬರೆಯೋದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ, ಅಥವಾ ಆ ರೀತಿ ಬರೆದಿರೋದು ಕನ್ಸಿಡರ್ ಆಗೋದಿಲ್ಲ. ಸೊ ಅದು ನಿಮ್ಮ ಗಮನದಲ್ಲಿರಲಿ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸಲ್ಲಿ 3ನೇ ಇನ್ಸ್ಟ್ರಕ್ಷನ್, ಆನ್ಸರ್ಸ್ ವಿದೌಟ್ ರಿಲೆವೆಂಟ್ ಡಯಾಗ್ರಾಮ್ ಆರ್ ಫಿಗರ್ ಆರ್ ಸರ್ಕ್ಯೂಟ್ ವೆರ್ ಎವರ್ ನೆಸೆಸರಿ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್ ಅಂತಿದೆ. ಅಂದರೆ ಫಿಸಿಕ್ಸಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದಾ ಸರ್ಕ್ಯೂಟ್ ಡಯಾಗ್ರಾಮ್ ಇರ್ತದೆ, ಇಲ್ಲ ಯಾವುದೋ ಒಂದು ಡೆರಿವೇಷನ್ನ ಪ್ರೂವ್ ಮಾಡಲಿಕ್ಕೆ ಅದಕ್ಕೊಂದು ಡಯಾಗ್ರಾಮ್ ಅಂತ ಇರ್ತದೆ. ಆ ರಿಲೆವೆಂಟ್ ಡಯಾಗ್ರಾಮ್ ನೀವು ಡ್ರಾ ಮಾಡ್ದೆಯಾ ಅಥವಾ ಡಯಾಗ್ರಾಮನ್ನು ಬಿಡಿಸ್ದೆಯಾ, ಡೆರಿವೇಷನ್ ಫುಲ್ಲಾಗಿ ಬರೆದ್ರೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ ಅಥವಾ ಅದಕ್ಕೆ ವೇಟೇಜ್ ಇರೋದಿಲ್ಲ ಅಂತ ಅರ್ಥ. ಸೊ ಕ್ವಶನ್ ಪೇಪರನ್ನು ನೀವು ಕೊಟ್ಟಾಗ ಕ್ವಶನನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ 5 ಮಾರ್ಕಿನ ಕ್ವಶನಿಗೆ ಅಥವಾ 3 ಮಾರ್ಕಿನ ಕ್ವಶನಿಗೆ ಅಥವಾ 2 ಮಾರ್ಕಿನ ಕ್ವಶನಲ್ಲಿ ಡೆರಿವೇಷನ್ ನೆಸೆಸಿಟಿ ಇದೆಯೋ, ನಿಮ್ಮ ಕ್ಲಾಸ್ಗಳಲ್ಲಿ ಅಥವಾ ನಿಮ್ಮ ತರಗತಿಗಳಲ್ಲಿ ಆಗಬೇಕಾದ್ರೆ ಹೇಗೆ ಹೇಳಿರ್ತಾರೆ ಟೀಚರ್ಗಳು ಅಥವಾ ಲೆಕ್ಚರ್ಗಳು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ಇದಕ್ಕೆ ಡಯಾಗ್ರಾಮ್ ಕಂಪಲ್ಸರಿ, ಇದು ಡಯಾಗ್ರಾಮ್ ಬೇಸಿಸಲ್ಲಿ ಹೀಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಆ ಡಯಾಗ್ರಾಮನ್ನು ನೀವು ಡ್ರಾ ಮಾಡದಿದ್ದರೆ ಅದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ ಅಂತ ಅರ್ಥ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸಲ್ಲಿ ಕೊನೆಯದಾಗಿ, ಅಂದರೆ 4ನೇ ಇನ್ಸ್ಟ್ರಕ್ಷನ್ ಆಗಿ, ಡೈರೆಕ್ಟ್ ಆನ್ಸರ್ ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿದೌಟ್ ರಿಲೆವೆಂಟ್ ಫಾರ್ಮುಲಾ ಆ್ಯಂಡ್ ಡಿಟೇಲ್ಡ್ ಸೊಲ್ಯೂಷನ್ಸ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್ ಅಂತಿದೆ. ಅಂದರೆ ಈಗ ನಾವು ಯಾವುದೋ ನ್ಯೂಮರಿಕಲ್ ಸೆಕ್ಷನಲ್ಲಿ, ಅಂದರೆ ಕೊನೆಯ ಪಾರ್ಟಲ್ಲಿ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ. ಆ ಕ್ವಶನ್ ನಾವು ಓದಿರ್ತೀವಿ, ಪ್ರಾಕ್ಟೀಸ್ ಮಾಡಿರ್ತೀವಿ, ಬಟ್ ಆ ಟೈಮಿಗೆ, ಅಂದರೆ ಎಕ್ಸಾಮ್ ಟೈಮಿಗೆ ನಮಗೆ ಅದರದ್ದು ಕರೆಕ್ಟಾಗಿ ಯಾವ ಫಾರ್ಮುಲಾ ಅಥವಾ ಯಾವ ಬೇಸಿಸಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಅದರ ಫೈನಲ್ ಆನ್ಸರ್ ನೆನಪಿದೆ. ಎಷ್ಟೋ ಸಲ ಹಾಗಾಗ್ತದೆ ನಮಗೆ. ಅವೇನು ಮಾಡ್ತೀವಿ ಅಂತಂದರೆ ಕೊಟ್ಟ ಕ್ವಶನ್ ಇನ್ನೊಮ್ಮೆ ಬರಿತೀವಿ, ಲಾಸ್ಟ್ ಆನ್ಸರನ್ನು ಬರೆದು ಬಿಡ್ತೀವಿ ವಿತ್ SI ಯೂನಿಟ್, ಅಥವಾ ಜಸ್ಟ್ ಒಂದು ಲಾಸ್ಟ್ ಆನ್ಸರನ್ನು ಬರೆದಿರ್ತೀವಿ. ಹಾಗೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ಅಂತ. ನೀವು ನ್ಯೂಮೆರಿಕಲ್ ಪ್ರಾಬ್ಲಮನ್ನು ಯಾವ ರೀತಿ ಬರೀಬೇಕು ಅಂತಂದರೆ, ಉದಾಹರಣೆ ಫಸ್ಟ್ ಗಿವನ್ ಡೇಟಾ, ನೀವು ಯಾವ ಕ್ವಶನ್ ಬರೀತೀರೋ ಅದನ್ನು ಬರೀರಿ. ಉದಾಹರಣೆ ಕ್ವಶನ್ ನಂಬರ್ 42, ಗಿವನ್ ಡೇಟಾ, ಏನೇನು ವ್ಯಾಲ್ಯೂ ಕೊಟ್ಟಿದ್ರು ಅದನ್ನು ನೀಟಾಗಿ ಬರೀರಿ. ಕೊಟ್ಟಂಥ ವ್ಯಾಲ್ಯೂನ ನೀವು SI ಯೂನಿಟಲ್ಲೇ ಮೆನ್ಷನ್ ಮಾಡಬೇಕು, ಅದು ಪ್ರಾಪರಾಗಿ ನಿಮಗೆ ಗೊತ್ತಿರಲಿ.
ಅದಾದ ನಂತರ ಅದಕ್ಕೆ ಯಾವ ಫಾರ್ಮುಲಾ ಅಪ್ಲಿಕೇಬಲ್ ಅಥವಾ ಯಾವ ಚಾಪ್ಟರಿಂದ ಬಂದಿದೆ, ಅಂದರೆ ಯಾವ ಚಾಪ್ಟರ್ನ ಯಾವ ಕಾನ್ಸೆಪ್ಟಿಂದ ಬಂದಿದೆ ಹೇಳೋದು ಫಸ್ಟ್ ನಿಮ್ಗೆ ಅರ್ಥ ಆಗಬೇಕು. ಯಾವ ಫಾರ್ಮುಲಾ ಯೂಸ್ ಆಗಬೇಕು ಅದಕ್ಕೆ ಹೇಳುವಂಥದ್ದು ನೀವು ಫಾರ್ಮುಲಾವನ್ನು ಬರೀತೀರಿ. ಫಾರ್ಮುಲಾ ಬರೆದು ಡೈರೆಕ್ಟ್ ಫಾರ್ಮುಲಾದಲ್ಲೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡೋದಿದ್ದರೆ ನೀವು ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತೀರಿ. ಇಲ್ಲ ಫಾರ್ಮುಲಾವನ್ನು ಸ್ವಲ್ಪ ರೀಅರೇಂಜ್ ಮಾಡಿ ಬರ್ಕೊಳ್ಬೇಕು. ಅದನ್ನು ರೀಅರೇಂಜ್ ಮಾಡಿ ಬರೆದು ನಂತರ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ. ಮತ್ತೆ ನೀವು ಸಿಂಪ್ಲಿಫಿಕೇಷನ್ ಮಾಡಬೇಕಾಗ್ತದೆ. ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಷನ್, ಫೈನಲ್ ಆನ್ಸರ್ ವಿತ್ SI ಯೂನಿಟ್. ಇಷ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೆದ್ರೆ ಮಾತ್ರ ಸರಿ ಇದ್ದರೆ 5 ಮಾರ್ಕ್ಸ್ ಸಿಗ್ತದೆ. ಇಲ್ಲ ಅಂತಂದರೆ ನೀವು ಎಷ್ಟು ಸ್ಟೆಪ್ಪನ್ನು ಮಾಡಿದ್ರಿ ಅಥವಾ ನೀವು ಯಾವ ರೀತಿಯ ಆ ನ್ಯೂಮೆರಿಕಲ್ ಪ್ರಾಬ್ಲಮಿಗೆ ಆನ್ಸರ್ ಮಾಡಿದ್ರಿ, ಯಾವ ರೀತಿ ಕ್ವಶನ್ನಿಗೆ ಮಾರ್ಕ್ಸ್ ಅಲೌಟ್ ಆಗಿದೆ, ಅಂದರೆ ಯಾವ ರೀತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನಲ್ಲಿ ಅಲೌಟ್ ಆಗಿದೆ ಅಷ್ಟು ಮಾತ್ರ ಮಾರ್ಕ್ಸ್ ಸಿಗ್ತಾ ಹೋಗ್ತದೆ. ಹಾಗಾಗಿ ನೀವು ಆನ್ಸರನ್ನು ಬರೀಬೇಕಿದೆ ಅಂದರೆ ನ್ಯೂಮೆರಿಕಲ್ ಸೆಕ್ಷನ್ದಲ್ಲಿ ಭಾಳಷ್ಟು ಕೇರ್ಫುಲ್ಲಾಗಿ ಕ್ವಶನ್ ಕರೆಕ್ಟಾಗಿ ಓದಿ ಯಾವ ಬೇಸಿಕ್ ಐಡಿಯಾದಿಂದ ಬಂದಿದೆ ಅಥವಾ ಯಾವ ಬೇಸಿಕ್ ಕಾನ್ಸೆಪ್ಟಿಂದ ಆ ಕ್ವಶನ್ ಕೇಳಿದರೆ ಅದರದ್ದೇ ನೀವು ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಯಾವುದೋ ವ್ಯಾಲ್ಯೂ ಕೊಟ್ಟಿರ್ತಾರೆ, ಯಾವುದೋ ಫಾರ್ಮುಲಾ ಬರ್ತೀವಿ, ಬಟ್ ಆನ್ಸರ್ ಮಾತ್ರ ಲಾಸ್ಟಿಗೆ ನಾವು ಏನು ಬರಬೇಕು ಅನ್ನೋದನ್ನು ಸುಮ್ಮನೆ ಬರೆದಿಟ್ಬಿಡ್ತೀವಿ ಅಥವಾ ಬೈ ಹಾರ್ಟಲ್ಲಿ ಮಾಡಿರ್ತೀವಿ ಅಥವಾ ಎಲ್ಲೋ ಸ್ವಲ್ಪ ಮಟ್ಟಿಗೇನೋ ಒಂದು ವೇದಿಂದ ನಾವು ಆನ್ಸರನ್ನು ಬರ್ತೀವಿ. ಅಂಥದ್ದು ಮಾಡಿದ್ರೆ ಯಾವುದೇ ಮಾರ್ಕ್ಸ್ ಸಿಗೋದಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ ಜನರಲ್ ಇನ್ಸ್ಟ್ರಕ್ಷನ್ಸನ್ನು ನೀವು ಕರೆಕ್ಟಾಗಿ ಇನ್ನೊಮ್ಮೆ ಓದ್ಕೊಂಡ್ರೆ ಯಾವ ರೀತಿಯಲ್ಲಿ ನಿಮ್ಮ ಆನ್ಸರ್ ಇರಬೇಕು, ಯಾವ ರೀತಿಯಲ್ಲಿ ನೀವು ಈಸಿಯಾಗಿ ಸ್ಕೋರನ್ನು ಮಾಡ್ಬೋದು ಹೇಳೋದ್ರ ಬಗ್ಗೆ ಇನ್ನೊಮ್ಮೆ ನಿಮಗೆ ಐಡಿಯಾ ಸಿಗ್ತದೆ. ಇನ್ನೂ ಗೊಂದಲಗಳಿದ್ದರೆ ನೀವು ನಿಮ್ಮ ಕಾಲೇಜಿನಲ್ಲಿ ಸಂಬಂಧಪಟ್ಟಂಥ ಅಧ್ಯಾಪಕರನ್ನು ಭೇಟಿಯಾಗಿ ಇರುವಂಥ ಡೌಟನ್ನು ನಿವಾರಿಸ್ಕೊಳ್ಬೋದು. ಈಗ ನಾನು ಮುಖ್ಯವಾಗಿ ಸೆಕೆಂಡ್ PUCಯ ಒಂದು 3 ಮಾಡೆಲ್ ಕ್ವಶನ್ ಪೇಪರ್ ಬೇಸಿಸಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಚಾಪ್ಟರ್ಗೆ ಯಾವ ರೀತಿಯಲ್ಲಿ ವೇಟೇಜನ್ನು ಅನೌನ್ಸ್ ಮಾಡಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ನಾವು ಅದರಿಂದ ನಿರೀಕ್ಷೆ ಇಟ್ಕೊಳ್ಬೋದು ಹೇಳೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಬಟ್ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಇದೇ ಫೈನಲ್ ಆಗಿ ಫಿಕ್ಸ್ ಅಂತಲ್ಲ. ಈಗ ಒಂದು 3 ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಈಗ ಕಳೆದ 1-2 ವರ್ಷಗಳಿಂದ ಬರ್ತಿರೋಂಥ ಒಂದು ಕ್ವಶನ್ ಪೇಪರ್ ಆಧಾರದಲ್ಲಿ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಬರ್ಬೋದು ಹೇಳೋದು ಒಂದು ನಮ್ಮ ನಿರೀಕ್ಷೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ನಿಮ್ಮ ಪ್ರಿಪ್ರೇಷನ್ ಅದೇ ರೀತಿಯಲ್ಲಿ ಇದ್ದರೆ ಒಳ್ಳೆಯದು. ಮುಖ್ಯವಾಗಿ ಈಗ ಮೊದಲನೇ ಚಾಪ್ಟರ್ ಅಂತ ಬಂದರೆ ಮೊದಲು ನಾನು ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೇನೆ. ಮೊದಲನೇ ಚಾಪ್ಟರ್ ನಿಮಗೆ ಗೊತ್ತಿದೆ, ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಸ್ ಹೇಳುವಂಥ ಚಾಪ್ಟ್ರಲ್ಲಿ 10ರಿಂದ 11 ಮಾರ್ಕಿನಷ್ಟು ಕ್ವಶನನ್ನು ನಾವು ನಿರೀಕ್ಷೆ ಮಾಡ್ಬೋದು. ತೀರಾ ಲೆಂದಿ ಚಾಪ್ಟರ್, ದೊಡ್ಡ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್. 10ರಿಂದ 11 ಕ್ವಶನ್. ಆ 10ರಿಂದ 11 ಕ್ವಶನಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ಡಿವೈಡ್ ಆಗಿರ್ತದೆ ಅಂತಂದರೆ, ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ 1ಕ್ಕೆ ವೇಟೇಜ್ ಇದೆ, ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ 1ಕ್ಕೆ ಕೊಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಸ್ವಲ್ಪ ವೇಟೇಜ್ ಚೇಂಜ್ ಇರ್ಬೋದು. ಬಟ್ ಓವರಾಲ್ ಆಗಿ ನಾನು ಹೇಳಬೇಕಿದ್ರೆ 1 ಮಾರ್ಕಿನ ನ್ಯೂಮರಿಕಲ್ ಕ್ವಶನ್ಸ್ ಇದ್ದೇ ಇರ್ತದೆ. 2 ಮಾರ್ಕಿನ ಆನ್ಸರ್ ಅಂದರೆ ಶಾರ್ಟ್ ಆನ್ಸರ್ ಅಂತ ಏನು ಹೇಳ್ತೀವಿ, ಅದು 1 ಕ್ವಶನ್ ನಾವು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ 3 ಮಾರ್ಕಿನ ಕ್ವಶನ್ 1ಅನ್ನು ನಾವು ನಿರೀಕ್ಷೆ ಮಾಡ್ಬೋದು. 5 ಮಾರ್ಕಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ಕೇಳ್ತಾರೆ, NP ಅಂತ ಹೇಳ್ತೀವಿ. ನ್ಯೂಮರಿಕಲ್ ಪ್ರಾಬ್ಲಮ್ನ ಕೇಳಿ ಯಾರು ಇಲ್ಲ ಅಂತಂದರೆ 5 ಮಾರ್ಕಿನ ಯಾವುದಾದ್ರು ಡೆರಿವೇಷನನ್ನು ಕೇಳಬಹುದು. ಉದಾಹರಣೆ ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ಸಂಬಂಧಪಟ್ಟಂತೆ ಡೆರಿವೇಷನ್ ಇದೆ, ಗಾಸ್ ಲಾ ಬೇಸಿಸಲ್ಲಿ ಡೆರಿವೇಷನ್ ಇದೆ. ಸೊ ಅದರಲ್ಲಿ ಯಾವುದಾದ್ರು ಒಂದು ಡೆರಿವೇಷನ್ ಕೇಳಬಹುದು. ಓವರಾಲ್ ಆಗಿ 10ರಿಂದ 11 ಮಾರ್ಕಿನಷ್ಟು ಕ್ವಶನನ್ನು ನಾವು ಇದರಲ್ಲಿ ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಎರಡನೇ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸಲ್ಲೂ ಸಹ 10ರಿಂದ 11 ಮಾರ್ಕಿನ ಕ್ವಶನ್ ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲೂ ಸಹ ಹಾಗೆ 1 ಮಾರ್ಕಿನ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 1ಅನ್ನು ನಿರೀಕ್ಷೆ ಮಾಡ್ಬೋದು. ಫಿಲ್ ಇನ್ ದಿ ಬ್ಲ್ಯಾಂಕ್ 1ಅನ್ನು ನಿರೀಕ್ಷೆ ಮಾಡ್ಬೋದು. 3 ಮಾರ್ಕಿನ 1 ಕ್ವಶನ್ ನಾವು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ನ್ಯೂಮರಿಕಲ್ ಪ್ರಾಬ್ಲಮನ್ನು ಸಹ ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಇಲ್ಲೂ ಹಾಗೆ ಉದಾಹರಣೆ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ 5 ಮಾರ್ಕಿನ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳಿದರೆ, ಡೆರಿವೇಷನನ್ನು ಕೇಳಲಿಲ್ಲ ಇದರಲ್ಲಿ ಯಾವುದೇ, ಅಂದರೆ ಲಾಂಗ್ ಆನ್ಸರ್ ಟೈಪ್ ಕ್ವಶನನ್ನು ಕೇಳಲಿಲ್ಲ. ಬಟ್ ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಇಲ್ಲಿ ಲಾಂಗ್ ಆನ್ಸರಿನ ಕ್ವಶನನ್ನು ಕೇಳಿದ್ದಾರೆ, ಅಂದರೆ 5 ಮಾರ್ಕಿನ ಡೆರಿವೇಷನ್ ಕೇಳಿದರೆ, ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೇಳಿಲ್ಲ. ಬಟ್ ಅಗೇನ್ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ 5 ಮಾರ್ಕಿನ ನ್ಯೂಮರಿಕಲ್ ಕ್ವಶನನ್ನು ಕೇಳಿದ್ದಾರೆ, ಲಾಂಗ್ ಆನ್ಸರನ್ನು ಕೇಳಿಲ್ಲ. ಹೀಗೆ ಟೋಟಲ್ 10ರಿಂದ 11 ಮಾರ್ಕ್ ಇದರಲ್ಲೂ ನಾವು ನಿರೀಕ್ಷೆ ಮಾಡ್ಬೋದು. ಅಂದರೆ ಸಿಂಪಲ್ ಆಗಿ ಅರ್ಥ ಅಂತಂದರೆ, ನೀವು ಈ ನ್ಯೂಮರಿಕಲ್ ಪ್ರಾಬ್ಲಮನ್ನು ಫಸ್ಟ್ 2 ಚಾಪ್ಟ್ರಲ್ಲಿ ಓದ್ಕೊಳ್ಳೋದು ಒಳ್ಳೆಯದು. ಇದೇ ಚಾಪ್ಟರಿಂದ ಉದಾಹರಣೆ ಫಸ್ಟ್ ಚಾಪ್ಟರಿಂದ ನ್ಯೂಮರಿಕಲ್ ಬರ್ತದೆ ಫೈನಲ್ ಎಕ್ಸಾಮಿಗೆ, ಸೆಕೆಂಡಿಂದ ಬರೋದಿಲ್ಲ ಅಥವಾ ಸೆಕೆಂಡಿಂದ ಬರ್ತದೆ ಫಸ್ಟಿಂದ ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕ್ಲಾಸ್ಗಳಲ್ಲಿ ಏನು ಮಾಡಿಸಿದಾರೋ ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳನ್ನು ನೀವು ಫಸ್ಟ್ ಓದಿ, ಮತ್ತು ಅಡಿಷನಲ್ ಬೇಕಾದರೆ NCERTಯಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ಎಕ್ಸಸೈಸಸ್ ಅಂತ, ಅದರಲ್ಲಿರುವಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಇನ್ನು ಲೆಂದಿ ಚಾಪ್ಟರ್ ನಂಬರ್ 3 ಕರೆಂಟ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಒಟ್ಟು 13 ಮಾರ್ಕಿನ ಕ್ವಶನ್ಸ್ಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. 12ರಿಂದ 13 ಮಾರ್ಕ್ಸ್ನಷ್ಟು ವೇಟೇಜ್ ಇರುವಂಥ ಚಾಪ್ಟರ್. ಅಗೇನ್ MCQ 1 ಮಾರ್ಕ್,
2 ಮಾರ್ಕಿನ ಕ್ವಶನನ್ನು ಸಹ ನಿರೀಕ್ಷೆ ಮಾಡ್ಬೋದು. ಇದರಲ್ಲಿ ಲಾಂಗ್ ಆನ್ಸರ್ ಕ್ವಶನ್ ಒಟ್ಟಿಗೆ, ಅಂದರೆ 5 ಮಾರ್ಕ್ಸಿನ ಲಾಂಗ್ ಆನ್ಸರ್ ಕ್ವಶನ್ ಒಟ್ಟಿಗೆ ಒಂದು 5 ಮಾರ್ಕಿನ ನ್ಯೂಮರಿಕಲ್ ಪ್ರಾಬ್ಲಮನ್ನು ಸಹ ನಾವು ನಿರೀಕ್ಷೆ ಮಾಡ್ಬೋದು. ನಿಮ್ಮ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಅದೇ ರೀತಿ ಪ್ಯಾಟ್ರನ್ ಇದೆ. ಸೊ ಹಾಗಾಗಿ ನೀವು ಈ ಚಾಪ್ಟರ್ನ ಜಾಸ್ತಿ ಕೇರ್ಫುಲ್ಲಾಗಿ ಓದ್ಕೊಳ್ಬೇಕು. ಇಲ್ಲಿ ಯಾವುದೇ ಕಾನ್ಸೆಪ್ಟನ್ನು ನೀವು ಡ್ರಾಪ್ ಮಾಡುವಂಥ ನೆಸೆಸಿಟಿ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಚಾಪ್ಟರ್ ನಂಬರ್ 4 ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಬಂದರೆ, ಇಲ್ಲಿ ನಾವು 11 ಮಾರ್ಕಿನಷ್ಟು ಕ್ವಶನ್ಸ್ಗಳನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟು 11 ಮಾರ್ಕಷ್ಟು ಇದು ಈ ಚಾಪ್ಟರ್ಗೆ ಅಲೌಟ್ ಆಗಿದೆ. ಅಗೇನ್ 1 ಮಾರ್ಕಿನ MCQ, 2 ಮಾರ್ಕಿನ 1 ಕ್ವಶನ್, 3 ಮಾರ್ಕಿನ 1 ಕ್ವಶನ್. ಸದ್ಯದಲ್ಲಿ ಅಂದರೆ ಈಗಿರುವಂಥ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಚಾಪ್ಟರ್ಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಲೌಟ್ ಆಗಿಲ್ಲ. ಲಾಂಗ್ ಆನ್ಸರಿನ ಥಿಯರಿ ಕ್ವಶನನ್ನು ಕೇಳಿದ್ದಾರೆ 5 ಮಾರ್ಕ್ಸ್ ಸೆಕ್ಷನಲ್ಲಿ. ಸೊ ಇದರಿಂದ ನಾವು 3 ಕ್ವಶನ್ ಪೇಪರನ್ನು ನೋಡಿದರೆ ಮೋಸ್ಟ್ಲಿ ನ್ಯೂಮರಿಕಲ್ ಬರದೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಇದು ಫಿಕ್ಸ್ ಅಂತೇನಿಲ್ಲ, ನಾವು ಇದೇ ಹೀಗೇ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇರುವಂಥ ಕ್ವಶನ್ ಪೇಪರ್ ಮೇಲೆ ಜಸ್ಟ್ ಒಂದು ಐಡಿಯಾವನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಇನ್ನು ನೆಕ್ಸ್ಟ್ ಚಾಪ್ಟರ್ ನಂಬರ್ 5 ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರಲ್ಲಿ 5 ಮಾರ್ಕಿನ ಕ್ವಶನನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅಂದರೆ ಒಟ್ಟು 5 ಮಾರ್ಕ್ಸ್ ಅಷ್ಟು ಇದಕ್ಕೆ ಅಲೌಟ್ ಆಗಿದೆ. 1 ಮಾರ್ಕ್ಸಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ, 1 ಮಾರ್ಕಿನ FIB ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್, ಒಂದು 3 ಮಾರ್ಕಿನ ಯಾವುದಾದ್ರು ಒಂದು ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಆ ರೀತಿ, ಅಥವಾ ಕೆಲವೊಂದು ಯೂಸೇಜ್, ಆ ರೀತಿಯ ಒಂದು ಚಾಪ್ಟರ್ನ ನಾವು ಆ ರೀತಿಯ ಒಂದು ಕ್ವಶನನ್ನು ನಿರೀಕ್ಷೆ ಮಾಡ್ಬೋದು. ಟೋಟಲ್ 5 ಮಾರ್ಕ್ಸ್ನಷ್ಟು ಕ್ವಶನನ್ನು ಇದರಲ್ಲಿ ನಾವು ನಿರೀಕ್ಷೆ ಇಟ್ಕೊಳ್ಬೋದು. ಇದರಲ್ಲಿ ಯಾವುದೇ ಒಂದು 5 ಮಾರ್ಕಿನ ಲೆಂದಿ ಕ್ವಶನ್, ಲಾಂಗ್ ಆನ್ಸರ್ ಅಥವಾ ನ್ಯೂಮರಿಕಲ್ ಕ್ವಶನ್ಸನ್ನು ನಿರೀಕ್ಷೆ ಮಾಡುವುದು ಬೇಡ. ಇನ್ನು ಚಾಪ್ಟರ್ ನಂಬರ್ 6 EMI ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇಲ್ಲಿ 7 ಮಾರ್ಕಿನ ಕ್ವಶನ್ ಅಷ್ಟನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲೂ ಹಾಗೆ MCQ 1ರಿಂದ 2ರಷ್ಟು ನಿರೀಕ್ಷೆ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1, ಅಂದರೆ ಹೀಗಿರ್ತದೆ. ಉದಾಹರಣೆ 2 MCQ ಕೊಟ್ಟರೆ ಈ ಚಾಪ್ಟರಿಂದ FIBಯನ್ನು ಕೊಡೋದಿಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡೋದಿಲ್ಲ. ಇಲ್ಲ 1 MCQ 1 FIBಯನ್ನು ನಾವು ನಿರೀಕ್ಷೆ ಮಾಡ್ಬೋದು. 2 ಮಾರ್ಕಿನ 1 ಕ್ವಶನ್, ಇನ್ನು 3 ಮಾರ್ಕಿನ 1 ಕ್ವಶನ್. ಇದರಲ್ಲೂ ಸಹ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮತ್ತು ಲಾಂಗ್ ಆನ್ಸರ್ ಟೈಪ್ ಕ್ವಶನನ್ನು ನಿರೀಕ್ಷೆ ಮಾಡೋದು ಅಷ್ಟೇನು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಚಾಪ್ಟರ್ ನಂಬರ್ 7 ಆಲ್ಟರ್ನೇಟಿಂಗ್ ಕರೆಂಟಲ್ಲಿ, ಇಲ್ಲೂ ಸಹ ನಾವು ಒಟ್ಟು 7 ಅಂಕಗಳಷ್ಟು ವೇಟೇಜನ್ನು ನೋಡ್ಬೋದು. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ನಾನೀಗ ಹೇಳ್ತಿರುವಂಥ ಈ ವೇಟೇಜ್ ಬೋರ್ಡಿಂದ ಬಿಟ್ಟಂಥ 3 ಮಾಡೆಲ್ ಕ್ವಶನ್ ಪೇಪರ್ ಆಧಾರದಲ್ಲಿ ಹೇಳ್ತಾ ಇರುವಂಥದ್ದು. ದಯವಿಟ್ಟು ಇದನ್ನು ಇದೇ ರೀತಿಲಿ ಬರ್ತಂಥ ನಿಮ್ಮ ನಿರೀಕ್ಷೆಗಳು ಬೇಡ. ಬಟ್ ಸಾಮಾನ್ಯವಾಗಿ ಇದು ಫಾಲೋ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಎನಿವೆ, ಈ ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ಟೋಟಲ್ 7 ಮಾರ್ಕಿನ ಏನು ಅಲೌಟೆಡ್ ಆಗಿದೆಯೋ ಆ ಅಲೌಟೆಡಲ್ಲಿ 1 ಮಾರ್ಕಿನ MCQ, 1 ಮಾರ್ಕಿನ FIB ಕ್ವಶನ್ಸ್ ಇದ್ದು ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರಲ್ಲಿ 3ರಲ್ಲೂ 5 ಮಾರ್ಕಿನ ನ್ಯೂಮರಿಕಲ್ ಪ್ರಾಬ್ಲಮನ್ನು ಇದರಲ್ಲಿ ಕೇಳಿದ್ದಾರೆ. ಹೀಗೆ ಒಟ್ಟು 7 ಮಾರ್ಕಿಗೆ ಇದು ಅಲೌಟ್ ಆಗಿದೆ. ಇನ್ನು ಮುಂದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇದರಲ್ಲಿ ನಾವು 2ರಿಂದ 3 ಮಾರ್ಕಿನ ಕ್ವಶನ್ಸನ್ನು ನಿರೀಕ್ಷೆ ಮಾಡ್ಬೋದು. ಹೆಚ್ಚಾಗಿ ಅಪ್ಲಿಕೇಶನ್ಸ್ ಲೆವೆಲ್, ಅಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ಗಳು ಇದರಲ್ಲಿ ಇರ್ತದೆ. ಆಗೇನು ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಯಾವುದಾದ್ರು ಕೆಲವೊಂದು ಯೂಸೇಜ್ ಇರ್ಬೋದು, ಆ ರೀತಿಯ ಕ್ವಶನ್ಸ್. ಅಂದರೆ ಟೋಟಲ್ 3 ಮಾರ್ಕಲ್ಲಿ 1 MCQ, ಇನ್ನೊಂದು 2 ಮಾರ್ಕ್ ಇದು. ಉದಾಹರಣೆ ಅಪ್ಲಿಕೇಶನ್ಸ್ ಆಫ್ ಗಾಮಾ ರೇಸ್, ಈ ರೀತಿಯ ಏನಾದ್ರು ಕೇಳುವಂಥ ಸಾಧ್ಯತೆಗಳಿರ್ತದೆ. ಇದರಲ್ಲಿ ಯಾವುದೇ 5 ಮಾರ್ಕ್ಸಿನ ಲಾಂಗ್ ಆನ್ಸರ್ ಅಥವಾ 5 ಮಾರ್ಕಿನ NP ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರೋದಿಲ್ಲ. ಇನ್ನು ಪಾರ್ಟ್ 2 ಬಂದರೆ, ಅಂದರೆ ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಚಾಪ್ಟರ್ ನಂಬರ್ 9ನಲ್ಲಿ ಒಟ್ಟು 9ರಿಂದ 10 ಮಾರ್ಕಿನ ಕ್ವಶನ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲೂ ಹಾಗೆ 1 ಮಾರ್ಕಿನ 1 MCQ, 2 ಮಾರ್ಕಿನ 1 ಕ್ವಶನ್. 2 ಮಾರ್ಕಿಂದಲ್ಲಿ ಕೆಲವೊಮ್ಮೆ ಹೇಗೆ ಅಂತಂದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಹೇಳ್ತೀವಿ. 2 ಮಾರ್ಕಿನ 2 ಕ್ವಶನ್ ಕೇಳಿದ್ರೂ ಕೇಳ್ಬೋದು. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸಿಸ್ ಕ್ವಶನನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದ್ದೇವೆ. ಬಟ್ ಇದರಲ್ಲಿ ಡೆರಿವೇಷನ್ಸು ಭಾಳಷ್ಟು ಇದ್ದಿದ್ದರಿಂದ, ಅಂದರೆ ಲಾಂಗ್ ಆನ್ಸರನ್ನು ಡೆರಿವೇಷನ್ ಟೈಪಲ್ಲೂ ಕೇಳಬಹುದು. ಹಾಗಾಗಿ ನೀವು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದರಲ್ಲಿ ಕೇವಲ ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂದ್ಕೊಂಡು ಡೆರಿವೇಷನ್ನ ಸ್ಕಿಪ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಒಟ್ಟು ಒಂದು 9ರಿಂದ 10 ಮಾರ್ಕ್ಸ್ ಅಲೌಟ್ ಆದಂಥ ಒಂದು ಅಗೇನ್ ಲೆಂದಿ ಚಾಪ್ಟರ್. ಹಾಗಾಗಿ ಇದನ್ನು ನೀವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಬೇಕಾಗ್ತದೆ ಈ ಚಾಪ್ಟರ್ನು. ಇನ್ನು ಚಾಪ್ಟರ್ ನಂಬರ್ 10 ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸಿಗೆ ಟೋಟಲ್ ಒಂದು 6ರಿಂದ 7 ಮಾರ್ಕ್ಸ್ನಷ್ಟು ವೇಟೇಜ್ ಇದೆ. 3 ಮಾಡೆಲ್ ಕ್ವಶನ್ ಪೇಪರ್ ಬೇಸಿಸಲ್ಲಿ ಒಟ್ಟು 7 ಮಾರ್ಕ್ಸ್ ಅಲೌಟ್ ಆಗಿದೆ. MCQ 1,
ಅದರಲ್ಲಿ ಹಾಟ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಟ್ವಿಸ್ಟ್ ಇರುವಂಥ ಒಂದು ಕ್ವಶನ್ ನಿರೀಕ್ಷೆ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು 5 ಮಾರ್ಕಿನ ಒಂದು ಲಾಂಗ್ ಆನ್ಸರ್ ಕ್ವಶನ್, ಡೆರಿವೇಷನ್, ಉದಾಹರಣೆ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಆರ್ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಅಥವಾ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಥವಾ ಥಿಯರಿ ಆಫ್ ಇಂಟರ್ಫಿಯರೆನ್ಸ್. ಸೊ ಆ ಕ್ವಶನ್, ಸೊ ಅಂಥ ಕ್ವಶನ್ಸನ್ನು ಅಂದರೆ 5 ಮಾರ್ಕ್ಸ್ನ ಡೆರಿವೇಷನ್ ನಾವು ಇದರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಚಾಪ್ಟರ್ ನಂಬರ್ 11 ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟ್ರಲ್ಲಿ ಒಂದು 5 ಮಾರ್ಕಿನಷ್ಟು ವೇಟೇಜ್ ಇದೆ. 5 ಮಾರ್ಕಿನಷ್ಟು ಕ್ವಶನನ್ನು ನಾವು ನಿರೀಕ್ಷೆ ಮಾಡ್ಬೋದು. 1 ಮಾರ್ಕಿನ MCQ, 1 ಮಾರ್ಕಿನ FIB, ಇನ್ನು 3 ಮಾರ್ಕಿನ ಒಂದು ಥಿಯರಿ ಕ್ವಶನ್, ಉದಾಹರಣೆ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಆಫ್ ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆ ರೀತಿಯ ಒಂದು 3 ಮಾರ್ಕಿನ ಕ್ವಶನನ್ನು ನಾವು ನಿರೀಕ್ಷೆ ಮಾಡ್ಬೋದು. ಒಟ್ಟು 5 ಮಾರ್ಕಿನ ಕ್ವಶನ್ ಅಷ್ಟು ನಾವು ಇದರಿಂದ ನಿರೀಕ್ಷೆ ಮಾಡ್ಬೋದು. ಇನ್ನು ಚಾಪ್ಟರ್ ನಂಬರ್ 12 ಆಟಮ್ಸ್. ಈ ಆಟಮ್ಸಲ್ಲಿ 3ರಿಂದ 4 ಮಾರ್ಕ್ಸ್ ಅಷ್ಟು ಅಲೌಟ್ ಆಗಿದೆ. 3 ಕ್ವಶನ್ಸ್ ಪೇಪರ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಬೇಸಿಸಲ್ಲಿ 3ರಿಂದ 4 ಮಾರ್ಕಿನ ಕ್ವಶನ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು. MCQ 1 ಅಂದರೆ 1 ಮಾರ್ಕಿನ MCQ 1 ಕ್ವಶನ್ ಮತ್ತು 3 ಮಾರ್ಕಿನ 1 ಕ್ವಶನ್ ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ನ್ಯೂಕ್ಲಿಯೈದಲ್ಲಿ ಅಂದರೆ ಚಾಪ್ಟರ್ ನಂಬರ್ 13 ನ್ಯೂಕ್ಲಿಯೈ, ಇಲ್ಲೂ ಸಹ 4 ಮಾರ್ಕಿನ ಕ್ವಶನ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅಂದರೆ ಟೋಟಲ್ 4 ಮಾರ್ಕ್ಸ್ ಅಷ್ಟು ವೇಟೇಜ್ ಇದೆ. 1 MCQ ಅಂದರೆ 1 ಕ್ವಶನನ್ನು MCQದಿಂದ 1 ಕ್ವಶನನ್ನು 3 ಮಾರ್ಕ್ ಸೆಕ್ಷನ್ದಲ್ಲಿ ಅಂದರೆ 3 ಮಾರ್ಕಿನ 1 ಸೆಕ್ಷನ್, ಒಟ್ಟು 4 ಅಂಕಗಳ ಒಂದು ಕ್ವಶನನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆಯದಾಗಿ ಚಾಪ್ಟರ್ ನಂಬರ್ 14 ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇದರಲ್ಲಿ ಒಟ್ಟು 8 ಮಾರ್ಕ್ಸಿನಷ್ಟು ಕ್ವಶನನ್ನು ನಾವು ನಿರೀಕ್ಷೆ ಮಾಡ್ಬೋದು. 1 MCQ, 2 ಮಾರ್ಕಿನ 1, 5 ಮಾರ್ಕಿನ ಲಾಂಗ್ ಆನ್ಸರ್. ಇಲ್ಲಿ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ ಇಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಮಿಕಂಡಕ್ಟ್ರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸಿಸಲ್ಲಿ ಯಾವುದೇ ಕ್ವಶನ್ ಬರೋದಿಲ್ಲ. ಬಟ್ 5 ಮಾರ್ಕಿನ ಲಾಂಗ್ ಆನ್ಸರನ್ನು ಒಂದು ನಿರೀಕ್ಷೆ ಮಾಡ್ಬೋದು. ಹೀಗೆ 5 + 2 + 1 ಟೋಟಲ್ 8 ಮಾರ್ಕಿನ ಕ್ವಶನನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಈ 3 ಮಾಡೆಲ್ ಕ್ವಶನ್ ಪೇಪರ್ ಬೇಸಿಸಲ್ಲಿ ನಾವು ಒಂದು ಪ್ಯಾಟ್ರನನ್ನು ಒಬ್ಸರ್ವ್ ಮಾಡಿದರೆ ಪಾರ್ಟ್ 1ಇಂದ 64% ಮಾರ್ಕ್ಸ್ ಬಂದಿರ್ತದೆ. ಅಂದರೆ ನಾನು ಆವಾಗಲೇ ಹೇಳಿದಾಗೆ ಒಟ್ಟು 105 ಮಾರ್ಕಿನ ಮಾರ್ಕ್ಸ್ ಇದ್ದರೆ, ಅಂದರೆ 105 ಮಾರ್ಕ್ಸ್ ಇದ್ದರೆ ನೀವು ಅದರಲ್ಲಿ 70 ಬರೀಬೇಕು. ಆ 105 ಮಾರ್ಕ್ಸಲ್ಲಿ ಒಂದು 64% ಅಷ್ಟು ಪಾರ್ಟ್ 1ಇಂದ ಬಂದಿರ್ತದೆ. ಪಾರ್ಟ್ 2ದಿಂದ 36% ಅಷ್ಟು. ವಿದ್ಯಾರ್ಥಿಗಳೇ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಇದು ಫಿಕ್ಸ್ ಅಂತಲ್ಲ. ಬಟ್ ಈ 3 ಮಾಡೆಲ್ ಕ್ವಶನ್ ಪೇಪರ್ ಬೇಸಿಸಲ್ಲಿ ಕನ್ಸಾಲಿಡೇಟ್ ಮಾಡಿ ನಾನು ಹೇಳ್ತಾ ಇರುವಂಥದ್ದು ಈ ರೀತಿಯಲ್ಲಿ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಇರ್ತದೆ ಅಂತ. ಅಂದರೆ ವಿಭಾಗ ಎಗೆ ಅಥವಾ ಪಾರ್ಟ್ ಎ, ನಿಮ್ಮ NCERT ಟೆಕ್ಸ್ಟ್ ಬುಕ್ನ ಪಾರ್ಟ್ ಎಗೆ ಸ್ವಲ್ಪ ಜಾಸ್ತಿ ನೀವು ಪ್ರಿಫರೆನ್ಸನ್ನು ಕೊಡಬೇಕು ಅಥವಾ ಜಾಸ್ತಿ ಅದರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅರ್ಥ. ಇದು ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ 1ಇಂದ 67 ಮಾರ್ಕ್ ಬಂದಿದೆ. ಪಾರ್ಟ್ 2ದಿಂದ 38 ಮಾರ್ಕ್ಸ್ ಅಲೌಟ್ ಆಗಿತ್ತು, ಟೋಟಲ್ 105. ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಪಾರ್ಟ್ 1ಇಂದ 68 ಮಾರ್ಕ್ಸ್ಗಳು, ಪಾರ್ಟ್ 2ದಿಂದ 37, ಒಟ್ಟು 105. ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಪಾರ್ಟ್ 1ಇಂದ 67 ಮಾರ್ಕ್ಸ್, ಪಾರ್ಟ್ 2ದಿಂದ 38, ಒಟ್ಟು 105 ಮಾರ್ಕ್ಸ್. ಈ ರೀತಿಯಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಮತ್ತು ನಮ್ಮ ಚಾಪ್ಟರ್ ವೈಸ್ ವೇಟೇಜ್ ಇರ್ತದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು. ಒಟ್ಟು ಇನ್ನೊಮ್ಮೆ ನಾನು ಚಿಕ್ಕದಾಗಿ ಗ್ಲಾನ್ಸ್ ಮಾಡಬೇಕು ಅಂತಂದರೆ MCQ 15, FIB 5 ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5, ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕಿನ ಸೆಕ್ಷನಲ್ಲಿ 8 ಮಾರ್ಕ್, ನೆಕ್ಸ್ಟ್ ಶಾರ್ಟ್ ಆನ್ಸರ್ 3 ಮಾರ್ಕ್ ಇದು, ನೆಕ್ಸ್ಟ್ ಲಾಂಗ್ ಆನ್ಸರ್ 5, ನ್ಯೂಮರಿಕಲ್ 5. ಈ ರೀತಿಯಲ್ಲಿ ನಿಮ್ಮ ಮಾರ್ಕ್ಸ್ ಅಲೌಟ್ ಆಗಿ ಟೋಟಲ್ 105 ಅಂಕಗಳಿರ್ತದೆ. ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಯಾವ ರೀತಿಯಲ್ಲಿ ಇರ್ತದೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 15 ಕ್ವಶನ್ಸ್, FIB ನೀವು 5 ಬರೀಲಿಕ್ಕೆ, ಶಾರ್ಟ್ 5 ಬರೀಲಿಕ್ಕಿರ್ತದೆ. ಮುಂದೆ ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕಿನ 8 ಕ್ವಶನಲ್ಲಿ ನೀವು 5 ಬರೀಲಿಕ್ಕೆ, ಶಾರ್ಟ್ ಆನ್ಸರ್ ಅಂದರೆ 3 ಮಾರ್ಕಿನ ಸೆಕ್ಷನಲ್ಲಿ ಒಟ್ಟು 8 ಕ್ವಶನ್, ಅದರಲ್ಲಿ 5 ಬರೀಲಿಕ್ಕೆ, ಲಾಂಗ್ ಆನ್ಸರ್ LA ಅಂತ ಹೇಳ್ತೀವಿ, ಅದರಲ್ಲಿ 5 ಮಾರ್ಕಿನ ಕ್ವಶನ್. ಅದು ಆ 5 ಮಾರ್ಕಿನ ಕ್ವಶನಲ್ಲಿ ಟೋಟಲ್ 5 ಕ್ವಶನ್ಸ್ ಇರ್ತದೆ, ನೀವು 3 ಬರೀಬೇಕು. ನ್ಯೂಮರಿಕಲಲ್ಲಿ 5 ಮಾರ್ಕಿನ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 4 ಕ್ವಶನ್ಸ್ ಇರ್ತದೆ, 4ರಲ್ಲಿ ನೀವು ಯಾವುದಾದ್ರು 2 ಬರೀಬೇಕು. ಒಟ್ಟು 45 ಕ್ವಶನ್ಸಲ್ಲಿ 35 ಕ್ವಶನ್ಸಿಗೆ ನೀವು ಆನ್ಸರನ್ನು ಬರೀಬೇಕಾಗ್ತದೆ 70 ಔಟ್ ಆಫ್ 70 ತೆಗಿಲಿಕ್ಕೆ. ನೀವು ಎಕ್ಸ್ಟ್ರಾ ಬರಿಬಹುದು, ನಾನು ಆಗಲೇ ಹೇಳಿದಾಗೆ ಎಕ್ಸ್ಟ್ರಾವನ್ನೇನು ಬರಿಬಾರ್ದು ಅಂತೇನಿಲ್ಲ, ಬರಿಬಹುದು. ಇನ್ನು ಯಾವ ರೀತಿ ನಮ್ಮ ಕ್ವಶನ್ ಪೇಪರ್ ಸೆಟ್ ಆಗಿರ್ತದೆ, ಈಸಿ ಲೆವೆಲ್ ಕ್ವಶನ್ಸ್ ಯಾವ ರೀತಿಯಲ್ಲಿ ಇರ್ತದೆ, ಅವರೇಜ್ ಯಾವ ರೀತಿಯಲ್ಲಿ ಇರ್ತದೆ, ಡಿಫಿಕಲ್ಟಿ ಲೆವೆಲ್ ಯಾವ ರೀತಿಯಲ್ಲಿ ಇರ್ತದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. 3 ಮಾಡೆಲ್ ಕ್ವಶನ್ ಪೇಪರ್ ಬೇಸಿಸಲ್ಲಿ ಈಸಿ ಕ್ವಶನ್ಸ್ ಅಂದರೆ ಕ್ವಶನ್ ನೋಡ್ತಿದ್ದಾಗೆ ಆನ್ಸರನ್ನು ನಾವು ಹೇಳುವಂಥದ್ದು ಅಷ್ಟು ಈಸಿ ಇರುವಂಥ ಕ್ವಶನ್ಸ್ 40% ವೇಟೇಜ್. ಅಂದರೆ ಔಟ್ ಆಫ್ 105 43 ಅಂತ ಡೈರೆಕ್ಟ್ ಕ್ವಶನ್ಸ್. ಅದು ಬರೀ ಕೇವಲ MCQ ಅಂತಲ್ಲ, MCQ ಇರ್ಬೋದು, 2 ಮಾರ್ಕ್ ಇರ್ಬೋದು, 3 ಮಾರ್ಕ್ ಇರ್ಬೋದು, 5 ಮಾರ್ಕ್ ಇರ್ಬೋದು. ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಾವು ಡೈರೆಕ್ಟ್ ಆದ ಒಂದು 5 ಮಾರ್ಕ್ಸ್ನ ನ್ಯೂಮರಿಕಲನ್ನು ಅಷ್ಟು ಈಸಿ ಅಂತ ನೋಡ್ಬೋದು. ನೆಕ್ಸ್ಟ್ ಅವರೇಜ್ ಬೇಸಿಸ್ ಕ್ವಶನ್ಸ್ಗಳು 40%,
ಅಂದರೆ ಔಟ್ ಆಫ್ 105 ಅಲ್ಲಿ ಒಂದು 42 ಮಾರ್ಕಿನ ಒಟ್ಟು 42 ಮಾರ್ಕಿನ ಕ್ವಶನ್ಸ್ಗಳು ಒಂದು ಆ್ಯಾವ್ರೇಜಲ್ಲಿ ಇರ್ತದೆ. ಇನ್ನು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ಗಳು 20%, ಅಂದರೆ ಔಟ್ ಆಫ್ 105 ಅಲ್ಲಿ ಒಂದು 20 ಮಾರ್ಕಿನ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡುವಂಥದ್ದು. ಅಗೇನ್ ಅದು ಪಾರ್ಟ್ ಎದಿಂದ ಪಾರ್ಟ್ ಡಿ ತನಕ ಯಾವ ಪಾರ್ಟಲ್ಲಿ ಬೇಕಾದ್ರೂ ಬರ್ಬೋದು. ಇದೇ ಪಾರ್ಟಿಂದ ಡಿಫಿಕಲ್ಟಿ ಲೆವೆಲ್ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ MCQದಲ್ಲೂ ಕೇಳಬಹುದು, ಸ್ವಲ್ಪ ಯೋಚನೆ ಮಾಡುವಂಥದ್ದು, ಡೈರೆಕ್ಟ್ ಆನ್ಸರ್ ಅಲ್ಲೇ ಇರುವಂಥದ್ದು. ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ದಲ್ಲೂ ಕೆಲವೊಮ್ಮೆ ಏನಾಗಿರುತ್ತೆ ಅಂದರೆ ಡೈರೆಕ್ಟ್ ಕ್ವಶನ್ ಇರೋದಿಲ್ಲ, ಯಾವುದೋ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಇನ್ಯಾವುದೋ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಆ ವ್ಯಾಲ್ಯೂನ ಮೇನ್ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡುವಂಥದ್ದು ಇರ್ತದೆ. ಆ ರೀತಿಯಲ್ಲೂ ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳ್ತೀವಿ. ಹೀಗೆ ಒಟ್ಟು ವೇಟೇಜ್ ಈ ರೀತಿಯಲ್ಲಿ ಅಲೌಟ್ ಆಗಿದೆ. ಆಲ್ರೆಡಿ ಹೇಳಿದಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮೋಸ್ಟ್ಲಿ ನಿಮಗೆ ಏನು ಅಂತ ಐಡಿಯಾ ಆಗಿದೆ ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಚಾಪ್ಟರ್ ವೈಸ್ ವೇಟೇಜ್ ಯಾವ ರೀತಿ ಇದೆ ಅಂತ ನಾನು ಅಂದರೆ ಯಾವ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ದೇನೆ. ಸೊ ಅದು ನಿಮಗೆ ಏನು ಅಂತ ಮನದಟ್ಟಾಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಕೊನೆಯದಾಗಿ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗ್ತದೆ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನನ್ನ ಕೆಲವೊಂದು ಅನಿಸಿಕೆಗಳನ್ನು ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ನನ್ನ ಹತ್ರ ಹೇಳಿದ್ದನ್ನು ಅಥವಾ ನಾನು ಕೆಲವೊಂದು ವಿದ್ಯಾರ್ಥಿಗಳು ಬರೆಯುವಾಗ ನಾನು ಅಬ್ಸರ್ವ್ ಮಾಡಿದ್ದನ್ನು ಹೇಳ್ತಾ ಹೋಗ್ತೇನೆ. ಅಂದರೆ ಟಿಪ್ಸ್ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಅಂದ್ಕೊಳ್ತೇವೆ ಭಾಳಷ್ಟು ಕಷ್ಟ ಇದೆ ಅಥವಾ ನನಗೆ ಅದರಲ್ಲಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ, ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತ. ಬಟ್ ಆ ರೀತಿಯಲ್ಲಿ ನಾನು ಅಂದ್ಕೊಂಡಿಲ್ಲ. ಯಾವ ರೀತಿಯಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತಂದರೆ ಕೆಲವೊಂದು ವಿಚಾರಗಳು ಫಸ್ಟ್ ನಿಮ್ಮ ತಲೆಯಲ್ಲಿರಲಿ. ಗೊತ್ತಿದೆ ಈ ವರ್ಷದಿಂದ ನಮಗೆ 3 ಗಂಟೆ 15 ನಿಮಿಷ ಅಲ್ಲ, ಅದು ಫಸ್ಟ್ ನಿಮಗೆ ಗೊತ್ತಿರಲಿ. ಲಾಸ್ಟ್ ಇಯರ್ ತಾನಾದರೆ 3 ಗಂಟೆ 15 ನಿಮಿಷಗಳಿದ್ವು. ಈ ವರ್ಷ ಹಾಗಲ್ಲ, ಒಟ್ಟು 3 ಗಂಟೆಯನ್ನು ಕೊಟ್ಟಿದ್ದಾರೆ. PU ಬೋರ್ಡಿಂದ 3 ಗಂಟೆ ಕೊಟ್ಟಿದ್ದಾರೆ. ಅಂದರೆ ಆ 3 ಗಂಟೆ ಅವಧಿಯಲ್ಲಿ ನೀವು 70 ಮಾರ್ಕಿಗೆ ಆನ್ಸರನ್ನು ಬರೀಬೇಕಾಗ್ತದೆ. ಅದರಲ್ಲಿ ಫಸ್ಟು 15 ನಿಮಿಷ ನಿಮಗೆ ಕ್ವಶನ್ ಪೇಪರ್ ರೀಡಿಂಗಿಗೆ ಟೈಮನ್ನು ಕೊಡ್ತಾರೆ. ಉದಾಹರಣೆ 10 ಗಂಟೆಯಿಂದ 1 ಗಂಟೆ ತನಕ ಎಕ್ಸಾಮ್ ಆದರೆ 10ರಿಂದ 10:15 ತನಕ ನೀವು ಕ್ವಶನ್ ಪೇಪರನ್ನು ಓದಲಿಕ್ಕೆ ಟೈಮ್ ಕೊಡ್ತಾರೆ. ಅಲ್ಲಿ ನಿಮಗೆ ಯಾವುದೇ ಆನ್ಸರ್ ಶೀಟನ್ನು ಕೊಟ್ಟಿರೋದಿಲ್ಲ, ಅಂದರೆ ನೀವು ಆನ್ಸರ್ ಬರೀಲಿಕ್ಕೆ ಆಗೋದಿಲ್ಲ. 10:15ರಿಂದ 1 ಗಂಟೆ ತನಕ ಅಂದರೆ ಕೇವಲ 2 ಗಂಟೆ 45 ನಿಮಿಷ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, 2 ಗಂಟೆ 45 ನಿಮಿಷ ಮಾತ್ರ ನೀವು ಕ್ವಶನಿಗೆ ಆನ್ಸರನ್ನು ಬರೆಯುವಂಥದ್ದು. ಅಂದರೆ ನಿಮಗೆ ಆನ್ಸರ್ ಶೀಟನ್ನು ಕೊಡುವಂಥದ್ದು ಅವಧಿ 2 ಗಂಟೆ 45 ನಿಮಿಷ. ಯಾಕೆ ಹೇಳಿದೆ ಅಂತಂದರೆ ಕೆಲವೊಮ್ಮೆ ನಾವು ಇನ್ನೂ ನಮಗೆ ಎಚ್ಚರ ಆಗಿರೋದಿಲ್ಲ. ನಾವು 3-4 ಗಂಟೆ ಅಂತಲೇ ಭಾವಿಸಿರ್ತೇವೆ. ಎಷ್ಟೇ ಪ್ರಿಪ್ರೇಟರಿ ಬರೆದಿರ್ಬೋದು ಅಥವಾ ಎಷ್ಟೇ ನಾವು ಮಾಡೆಲ್ ಎಕ್ಸಾಮ್ಸ್ಗಳನ್ನು ತಗೊಂಡಿರ್ಬೋದು ಕಾಲೇಜ್ ಲೆವೆಲಲ್ಲಿ, ನಮ್ಮ ಒಂದು ಜಾಡ್ಯ ಬಿಟ್ಟಿರೋದಿಲ್ಲ. ಯಾಕಂದ್ರೆ ನಾನು ನೋಡಿದ್ದನ್ನು ಹೇಳ್ತಾ ಇರುವಂಥದ್ದು, ಲಾಸ್ಟ್ ಒಂದು 5 ನಿಮಿಷ ಇದೆ ಅಥವಾ 10 ನಿಮಿಷ ಇದೆ ಅಂತ ನಿಮ್ಮ ಕೊಠಡಿಯಲ್ಲಿರುವಂಥ ಅಧ್ಯಾಪಕರು ಅಂದರೆ ಇನ್ವಿಜಿಲೇಷನ್ ಮಾಡೋರು ಹೇಳಬೇಕಿದ್ರೆ ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಕೆಲವರ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ ಅದು. ಸೊ ಹಾಗೆ ನೀವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಆವಾಗ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಭಾಳಷ್ಟು ಇಂಪ್ರೂವ್ ಆಗ್ತಾ ಹೋಗ್ತದೆ. 2 ಗಂಟೆ 45 ನಿಮಿಷ ಮಾತ್ರ ನಿಮ್ಮ ತಲೆಯಲ್ಲಿ, 3 ಗಂಟೆನೂ ಬೇಡ. ಯಾಕೆಂದರೆ 3 ಗಂಟೆಯಲ್ಲಿ 15 ನಿಮಿಷ ಕ್ವಶನ್ ಪೇಪರನ್ನು ಓದಲಿಕ್ಕೆ. ಈಗ ಆ 15 ನಿಮಿಷದಲ್ಲಿ ನೀವು ಕ್ವಶನ್ ಪೇಪರನ್ನು ಓದಬೇಕಿದ್ರೆ ಯಾವ ಕ್ವಶನ್ ಇದೆ ಅಂತ ಒಮ್ಮೆ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡಿ. ಅಂದರೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಒಂದು ಸಲ ಓದ್ತಾ ಹೋಗಿ ಅದಕ್ಕೆ ನಿಮ್ಗೆ ಆನ್ಸರ್ ಗೊತ್ತಿದೆಯೋ ಇಲ್ಲೋ ಸೆಕೆಂಡ್ರಿ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ. ಕ್ವಶನ್ ಉದಾಹರಣೆ 1, ಇದಕ್ಕೆ ನಂಗೆ ಆನ್ಸರ್ ಗೊತ್ತಿಲ್ಲ ಅಥವಾ ನಾನು ಓದಲಿಲ್ಲ, ಇದು ಎಂತ ಬಂದಿದೆ ಅಂತ ಟೆನ್ಷನ್ ಆಗೋದು ಬೇಡ. ಕ್ವಶನ್ ನಂಬರ್ 1 ಏನಿದೆ, ಕ್ವಶನ್ ನಂಬರ್ 2 ಏನಿದೆ, ಕ್ವಶನ್ ನಂಬರ್ 3 ಹಾಗೆ ಕ್ವಶನ್ ನಂಬರ್ 45 ತನಕ ಒಮ್ಮೆ ಕ್ವಶನನ್ನು ಓದಿ. 2 ನಿಮಿಷದಲ್ಲಿ ನೀವು ಕ್ವಶನ್ ಪೇಪರನ್ನು ಓದಿ ಮುಗಿಸಿ, ಇನ್ನು ಉಳಿದ ಒಂದು 13 ನಿಮಿಷಗಳಷ್ಟು ಟೈಮ್ನಲ್ಲಿ, ಅಂದರೆ ಟೋಟಲ್ 15 ನಿಮಿಷದ ಕ್ವಶನ್ ಪೇಪರ್ ರೀಡಿಂಗಲ್ಲಿ 2 ನಿಮಿಷ ಕ್ವಶನ್ಗಳನ್ನು ಒಮ್ಮೆ ಓದಿಬಿಡಿ. ಇನ್ನು ಉಳಿದ ಒಂದು 13 ನಿಮಿಷ ಅದರಲ್ಲಿ ನಾನು ಯಾವುದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಹೇಳೋದನ್ನು ಮನದಟ್ಟು ಮಾಡ್ಕೊಳ್ಳಿ. ಕ್ವಶನ್ ಪೇಪರಲ್ಲಿ ದಯವಿಟ್ಟು ಆನ್ಸರನ್ನು ಬರೀಬೇಡಿ ಅಥವಾ ನೀವು ಮಾರ್ಕ್ ಮಾಡ್ಕೊಳ್ಳೋದು ಬೇಡ, ಅದು ಮಾಲ್ ಪ್ರಾಕ್ಟೀಸ್ ಅಂತ ಆಗ್ತದೆ. ಅದು ನಿಮ್ಮ ಗಮನದಲ್ಲಿ ಇರಲಿ. ಉದಾಹರಣೆ ಕ್ವಶನ್ ನಂಬರ್ 42 ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ, ನಾನು ಇದಕ್ಕೆ ಇದು ಈಸಿ ಬಂದಿದೆ, ನಾನು ಇದನ್ನು ಈಸಿಯಾಗಿ ಮಾಡ್ಬೋದು. ನಿಮ್ಮ ತಲೆಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಈ ಕ್ವಶನಿಗೆ ಅಥವಾ ಕ್ವಶನ್ ನಂಬರ್ 35 ಈಸಿ ಇದೆ, ನಾನು ಬರಿಬೋದು, ಅಥವಾ ಕ್ವಶನ್ ನಂಬರ್ 26 ಈಸಿ ಇದೆ, ನಾನು ಈಸಿಯಾಗಿ ಬರಿಬೋದು. ಆ ರೀತಿಯಲ್ಲಿ ಎಷ್ಟು ಡೈರೆಕ್ಟಾಗಿ ನಾನು ಆವಾಗ ಹೇಳಿದಾಗೆ ಈಸಿ ಲೆವೆಲ್ 40% ಅಷ್ಟು ನಿಮಗೆ ಕ್ಲಿಯರ್ ಆಗಿ ಬಿಡಲಿ. ಯಾವುದಕ್ಕೆ ನಾನು ಡೈರೆಕ್ಟಾಗಿ ಏನು ಗೊಂದಲಗಳಿಲ್ಲದೆ ಯಾವುದು ಈಸಿಯಾಗಿ ಬರಿಬೋದು ಹೇಳೋದು ಕ್ವಶನ್ಗಳನ್ನು ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಇನ್ನು ಕೆಲವೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಸಿಗುವಂಥದ್ದು ಇರ್ತದೆ. ಒಂದು ಎವರೇಜ್ ಲೆವೆಲ್ ಒಂದು 40% ಇದೆ ನಮ್ಮ ಅಲೌಟ್ ಆದಂಥದ್ದು. ಆ ಎವರೇಜ್ ಕ್ವಶನ್ಸಿಗೆ ಡೈರೆಕ್ಟಾಗಿ ಕ್ವಶನ್ ಹೀಗೆ ಕೇಳಿಲ್ಲ, ಬಟ್ ಆನ್ಸರ್ ಇದೆ ನನಗೆ ಗೊತ್ತು, ಇಂಡೈರೆಕ್ಟಾಗಿ ಕೇಳಿದರೆ ನಾನು ಈಸಿಯಾಗಿ ಬರಿಬೋದು, ಅದನ್ನು ಮಾಡಿ. ಈ ಒಂದು 10ರಿಂದ 13 ನಿಮಿಷ ನೀವು ಈ ರೀತಿ ಗ್ಲಾನ್ಸ್ ಮಾಡಿಕೊಂಡಾಗ ಕ್ವಶನ್ ಪೇಪರ್ ಈಸಿಯಾಗಿ ನಿಮಗೆ ಆನ್ಸರ್ ಶೀಟನ್ನು ಕೊಟ್ಟಾಗ ಯಾವುದೇ ಗೊಂದಲ ಇರೋದಿಲ್ಲ. ಕ್ವಶನ್ ಕನ್ಫ್ಯೂಸ್ ಆಯಿತು ಅಥವಾ ಕ್ವಶನ್ ನನಗೆ ಅರ್ಥ ಆಗಲಿಲ್ಲ ಹೇಳುವಂಥ ಪ್ರಶ್ನೆ ಬರೋದಿಲ್ಲ. ಈಸಿಯಾಗಿ ನೀವೇನು ಮಾಡ್ತಾ ಹೋಗ್ಬೋದು, ಕ್ಯಾರಿ ಆನ್ ಮಾಡ್ಬೋದು, ಅಂದರೆ ಡೈರೆಕ್ಟಾಗಿ ಬರಿತಾ ಹೋಗ್ಬೋದು. ನನ್ನ ಅನಿಸಿಕೆ, ನೀವು ಮೊದಲಿಗೆ
ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರನ್ನೇ ಬರೀಬೇಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದರೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಅಪ್ ಟು ಕ್ವಶನ್ ನಂಬರ್ 20 ತನಕ ಬರೀಬೇಕು. ಬಟ್ ನಿಮಗೆ ಗೊಂದಲಗಳಿದ್ದರೆ ಕ್ವಶನ್ ಪೇಪರ್ ಓದಿದಾಗ ಯಾವುದೋ 2 ಕ್ವಶನ್ ನಮಗೆ ಈಸಿ ಕಾಣಿಸ್ತದೆ, 3ನೇ ಕ್ವಶನ್ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ಅದಕ್ಕೆ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಉದಾಹರಣೆ ಕ್ವಶನ್ ನಂಬರ್ ನಿಮ್ಮ ಆನ್ಸರ್ ಶೀಟಲ್ಲಿ ಮೇನ್ ಸೆಕ್ಷನ್ ಎ ಅಂತ ಬರೀತೀರಿ, ರೋಮನ್ ಅಂಕೆಲಿ 1 ಅಂತ ಬರೀತೀರಿ, MCQ ಅಂತ ಬರೀತೀರಿ, ಕ್ವಶನ್ ನಂಬರ್ 1 ಅಂತ ಬರೀತೀರಿ, ಅದಕ್ಕೆ ಆನ್ಸರ್ ಗೊತ್ತಿದೆ. ಉದಾಹರಣೆ ಆಪ್ಷನ್ ಎ ಅಂತ ಬರೆದ್ರಿ, ಆನ್ಸರ್ ಬರೆದ್ರಿ, ಕ್ವಶನ್ ನಂಬರ್ 2 ಆಪ್ಷನ್ ಬಿ ಅಂತ ಬರೆದ್ರಿ, ಬರಿತಾ ಹೋಗ್ತೀರಿ. ಬಟ್ ಕ್ವಶನ್ ನಂಬರ್ 3 ಬಂದಾಗ ನಿಮ್ಗೆ ಆಪ್ಷನ್ ಸ್ವಲ್ಪ ಕನ್ಫ್ಯೂಸ್ ಇದೆ, ಐದರ್ ಎ ಆರ್ ಡಿ ಅಂತ ಕನ್ಫ್ಯೂಷನ್ ಇದೆ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ. ಅದಕ್ಕೆ ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಆನ್ಸರ್ನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಕ್ವಶನ್ ನಂಬರ್ 3 ಅಂತ ಬರೆದು ಗ್ಯಾಪ್ ಬಿಟ್ಟಿಡಿ. ಹೇಗೂ ಒಂದು ಲೈನ್ ಸಾಕಲ್ವಾ MCQ ಬರಲಿಕ್ಕೆ, ಬಿಟ್ಟಿಡಿ. ಅದಕ್ಕೆ ನೀವು ಯೋಚನೆ ಮಾಡ್ತಾ ಏನಾಗ್ತದೆ ಅಂತಂದರೆ ಗೊಂದಲಗಳಾಗ್ತದೆ, ಟೆನ್ಷನ್ ಆಗ್ತದೆ, ಅಯ್ಯೋ ನನಗೆ ಆನ್ಸರ್ ಗೊತ್ತಿಲ್ಲ. ಹಾಗೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಹೋದರೆ ನೆಕ್ಸ್ಟ್ ನೀವು 5 ಮಾರ್ಕಿನ ನ್ಯೂಮರಿಕಲ್ ಅಥವಾ 5 ಮಾರ್ಕ್ಸಿನ ಲಾಂಗ್ ಆನ್ಸರ್ನ ಬರೀಬೇಕಿದ್ರೆ ಆವಾಗ ನಿಮ್ಮಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ನಿಮಗೆ ಆವಾಗ ಟೈಮನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲಾಸ್ಟಿಗೆ ಟೆನ್ಷನಲ್ಲಿ ಏನು ಮಾಡ್ತಾ ಹೋಗ್ತೀರಿ ಅಂತಂದರೆ ನಿಮಗೆ ಗೊತ್ತಿರುವ ಆನ್ಸರನ್ನು ನೀವು ಬರೆಯೋದಿಲ್ಲ, ಗೊತ್ತಿರುವ ಆನ್ಸರಿಗೂ ಮಿಸ್ಟೇಕ್ ಮಾಡಿ ಬರ್ತೀರಿ. ಹಾಗೆ ನೀವು ಇಲ್ಲಿ 1 ಮಾರ್ಕಿದ್ದು ಪರ್ಫೆಕ್ಟ್ ಮಾಡ್ಲಿಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು 5 ಮಾರ್ಕಿನ ನ್ಯೂಮರಿಕಲ್ಲು ಅಥವಾ 5 ಮಾರ್ಕಿನ ಲಾಂಗ್ ಆನ್ಸರು ಅಥವಾ 3 ಮಾರ್ಕಿನ ಕ್ವಶನ್ಸನ್ನು ಬಿಟ್ಟು ಬಂದರೆ ನಿಮಗೆ ಲಾಸ್ ಆಗೋದು ಅದರಲ್ಲಿ ಜಾಸ್ತಿ ಇರ್ತದೆ. ಸೊ ಆನ್ಸರ್ ಗೊತ್ತಿಲ್ವ 3 ಮಾರ್ಕಿದ್ದು ಅಥವಾ ಅಂದರೆ ಕ್ವಶನ್ ನಂಬರ್ 3 ಅಥವಾ ಕ್ವಶನ್ ನಂಬರ್ 4 1 ಮಾರ್ಕಿದಲ್ಲಿ ಜಸ್ಟ್ ಒಂದು ಬಿಟ್ಟಿಡಿ. ಲಾಸ್ಟ್ ನಿಮಗೇನು ಲಾಸ್ಟ್ ಒಂದು 5 ಮಿನಿಟ್ಸ್ ಟೈಮ್ ಇರ್ತಲ್ಲ, ಅವಾಗ ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ಅಥವಾ ಅಟ್ಲೀಸ್ಟ್ ಆಪ್ಷನ್ ಎ ಅಥವಾ ಡಿ ಯಾವ್ದಾದ್ರು ಒಂದು ನಿಮ್ಗೆ ಯಾವುದು ಮೋಸ್ಟ್ ಸೂಟೇಬಲ್ ಅಂತ ಅನ್ಸೋದು ಬರೆದ್ರೆ ಅದರಲ್ಲಿ ನಿಮಗೇನು ದೊಡ್ಡ ಲಾಸ್ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅಫ್ಕೋರ್ಸ್ 70 ಔಟ್ ಆಫ್ 70 ತೆಗೆಯೋರಿಗೆ ಪರ್ಫೆಕ್ಟ್ ಬೇಕಾಗ್ತದೆ, ಬಟ್ ನೀವು ಅದರ ಆವಾಗಲೇ ಹೇಳಿದಾಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಉಳಿದ ಮಾರ್ಕ್ಸನ್ನು ಕಳ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಮತ್ತು ನಾನು ಆವಾಗಲೇ ಹೇಳಿದಾಗೆ ಕ್ವಶನ್ ನಂಬರಿಗೆ ಅಂದರೆ ಉದಾಹರಣೆ ಮಲ್ಟಿಪಲ್ ಚಾಯ್ಸಲ್ಲಿ ಸುಮ್ಮನೆ ಒಂದೇ ಕ್ವಶನಿಗೆ 4 ಕಡೆ ಆನ್ಸರ್ ಬರೆಯುವಂಥದ್ದು, ಅಥವಾ ಒಮ್ಮೆ ಅದರಲ್ಲಿ ಬರೆದು ಸ್ಟ್ರೈಕ್ಔಟ್ ಮಾಡಿ ಮತ್ತೆ ಅದರ ಮೇಲೆ ರಿರೈಟ್ ಮಾಡುವಂಥದ್ದು, ಅಥವಾ ಆಪ್ಷನ್ ಎ ಅಥವಾ ಡಿ ಎರಡೂ ರೀತಿಯಲ್ಲಿ ಕಾಣುವಾಗೆ ಬರೆಯುವಂಥದ್ದು, ಅಂಥದ್ದನ್ನೆಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಅಂಥದ್ದಕ್ಕೆ ಯಾವುದೇ ಮಾರ್ಕ್ಸ್ ಸಿಗೋದಿಲ್ಲ. ತಪ್ಪೋ ಸರಿಯೋ ಗೊತ್ತಿಲ್ಲ, ನೀವು ನೀಟಾಗಿ ಪ್ರೆಸೆಂಟೇಷನ್ ಮಾಡಬೇಕು. ಅಂದರೆ ನಿಮಗೆ ಅದು ಆ ರೀತಿಯಲ್ಲಿ ಐಡಿಯಾ ಇರಲಿ. ಉದಾಹರಣೆ ಎ ಅಂತಂದರೆ ಎ ಸ್ಪಷ್ಟವಾಗಿ ಬರೆದು ಬಿಡಿ ಅಷ್ಟೇ. ಅಥವಾ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತಂದರೆ ಅತಿ ಬುದ್ಧಿವಂತ ಇರ್ತಾರೆ. ಉದಾಹರಣೆ ಆಪ್ಷನ್ ಎ ಮತ್ತು ಡಿಯಲ್ಲಿ ಕನ್ಫ್ಯೂಷನ್ ಇರ್ತದೆ, ಆಪ್ಷನ್ ಎ ಅಂತ ಬರೀತಾರೆ, ಆನ್ಸರನ್ನು ಡಿದು ಬರೀತಾರೆ. ಸೊ ಹಾಗೆ ಮಾಡಿದ್ರು ನಿಮಗೆ ಯಾವುದೇ ಮಾರ್ಕ್ಸ್ ಸಿಗೋದಿಲ್ಲ. ಆಪ್ಷನ್ ಎಗೆ ಯಾವುದು ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೋ ಅದನ್ನೇ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಇಂಥ ಸ್ಮಾರ್ಟ್ನೆಸ್ಗಳನ್ನು ಸ್ವಲ್ಪ ನೀವು ಜಾಸ್ತಿ ಡೆವಲಪ್ ಮಾಡ್ಕೊಳ್ಳಿ. ಇನ್ನು ಈ 5 ಮಾರ್ಕ್ಸ್ನ ಡೆರಿವೇಷನಿಗೆ ಬಂದರೆ ನೀವೇನು ಮಾಡಿ ಅಂತಂದರೆ ನೀವು ಏನು ಪ್ರಾಕ್ಟೀಸ್ ಮಾಡಿರ್ತೀರೋ ಅದನ್ನು ಪ್ರೆಸೆಂಟೇಷನ್ ಮಾಡಿ. ಯಾಕೆ ಹೀಗೆ ಹೇಳಿದೆ ಅಂತಂದರೆ ಕೆಲವರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ 4-5 ಮಟೀರಿಯಲ್ಗಳನ್ನು ಇಟ್ಕೊಳ್ತಾರೆ. ಆ 4-5 ಮಟೀರಿಯಲಿಂದ ಯೂಸ್ ಇಲ್ಲ. ಒಂದು ನಿಮ್ಮ ಕ್ಲಾಸಲ್ಲಿ ನಿಮಗೆ ಕೊಟ್ಟಂಥ ನೋಟ್ಸ್ ಇರ್ಬೋದು, ಇಲ್ಲ ಅಂತಂದರೆ ನೀವು ಯಾವ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ತಿರೋ ಅದೇ ಟೆಕ್ಸ್ಟ್ ಬುಕ್ ಇರ್ಬೋದು. ನೀವೇನು ಓದ್ತಾ ಇದ್ರಿ ಇಷ್ಟು ದಿನ ಅದನ್ನೇ ಕಂಟಿನ್ಯೂ ಮಾಡಿ. ಕೆಲವರು ಏನಾಗ್ತದೆ ಅಂದರೆ ಈಗ ಈ ಸ್ಟಡಿ ಹಾಲಿಡೇಸ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಬೇರೆ ಯಾವುದೋ ಕ್ವಶನ್ ಬ್ಯಾಂಕ್ ಸಿಗ್ಬೋದು, ಅಥವಾ ಇನ್ಯಾವುದೋ ಗೈಡ್ ಟೈಪಲ್ಲಿ ಸಿಗ್ಬೋದು. ಸಿಂಪಲ್ಲಾಗಿ ಒಂದೇ ದಿನದಲ್ಲಿ ನೀವು ಫಿಸಿಕ್ಸ್ ಪಾಸ್ ಆಗಲಿಕ್ಕೆ ಆಗ್ತದೆ ಅಥವಾ ಕೆಮಿಸ್ಟ್ರಿ ಪಾಸ್ ಆಗಲಿಕ್ಕೆ ಆಗ್ತದೆ, ಹೀಗೆಲ್ಲ ಹೇಳ್ಕೊಂಡು ಕೆಲವೊಂದು ಗೈಡ್ಗಳು ಬರ್ತದೆ ಅಥವಾ ಕ್ವಶನ್ ಬ್ಯಾಂಕ್ ಟೈಪಲ್ಲಿ ಬರ್ತದೆ. ನೀವು ಸಾವಿರ ಬುಕ್ ನೋಡ್ತಾ ಹೋದಾಗೆ ಕನ್ಫ್ಯೂಷನ್ ಆಗೋದು ಜಾಸ್ತಿ. ಯಾಕೆಂದರೆ ನೀವೇನು ಓದಿರ್ತೀರೋ ಅದಕ್ಕಿಂತ ಸ್ವಲ್ಪ ಡಿಫರೆಂಟಾಗಿ ಆನ್ಸರ್ ಸೇಮ್ ಇರ್ಬೋದು, ಅಂದರೆ ಡೆರಿವೇಷನ್ ಮಾಡುವಂಥ ವೇ ಸೇಮ್ ಇರ್ಬೋದು, ಅಥವಾ ಡೆರಿವೇಷನ್ ಫೈನಲ್ ಆನ್ಸರ್ ಸೇಮ್ ಇರ್ಬೋದು, ಬಟ್ ಪ್ರೆಸೆಂಟೇಷನ್ ಮಾಡುವ ವೇ ಚೇಂಜ್ ಇರ್ತದೆ. ಆವಾಗ ನೀವು ಇಷ್ಟು ದಿನ ಓದಿದ್ದು ಓವರ್ಲ್ಯಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕನ್ಫ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಇಷ್ಟು ದಿನ ನೀವು ಏನು ಸೋರ್ಸನ್ನು ರೆಡಿ ಮಾಡ್ಕೊಂಡಿದ್ರು ಅದೇ ಸೋರ್ಸನ್ನು ಓದ್ತಾ ಹೋಗಿ. ಹೊಸ ಸೋರ್ಸ್ಗಳು ಸಿಕ್ಕಿತು ಅಂತ ಅದನ್ನು ಓದುವಂಥದ್ದನ್ನು ದಯವಿಟ್ಟು ಮಾಡಬೇಡಿ. ಅದು ಭಾಳಷ್ಟು ಕನ್ಫ್ಯೂಷನ್ ಆಗ್ತಾ ಹೋಗ್ತದೆ. ಹಾಗಾಗಿ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಯಾರು ನೀವು 70 ಔಟ್ ಆಫ್ 70 ಟ್ರೈ ಮಾಡ್ತಾಯಿದ್ರು, ಅಫ್ಕೋರ್ಸ್ ಎಲ್ಲರೂ ಟ್ರೈ ಮಾಡಲಿಕ್ಕೆ ಬೇಕು, ನಾನು ಹಾಗಲ್ಲ ಹೇಳ್ತಿರುವಂಥದ್ದು. ಆದರೂ ಯಾರು ನಾನು ತೆಗಿಲಿಕ್ಕೆ ಬೇಕು ಅಂತ ಹಠ ಹಿಡಿದಿದ್ರು ದಯವಿಟ್ಟು NCERTಯ ಪಿನ್ ಟು ಪಿನ್ನನ್ನು ಓದಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, NCERTಯ ಸ್ಟಾರ್ಟಿಂಗ್ ಲೆಟರಿಂದ ಎಂಡ್ ಲೆಟರ್ ತನಕ, ಈವನ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಿರ್ಬೋದು, ಅಥವಾ ಕೆಲವೊಮ್ಮೆ ಏನು ಸರ್ಕಲಲ್ಲಿ ಹಾಕಿ ಕೊಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಮಾಡಿ ಕೆಲವೊಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದನ್ನು ಓದಿ, ಕತೆ ಓದಾಗೆ ಓದಬೇಕಾಗ್ತದೆ. ಹಾಗಿದ್ರೆ ಮಾತ್ರ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಈಸಿಯಾಗಿ ಅಟೆಂಪ್ಟ್ ಮಾಡಲಿಕ್ಕಾಗ್ತದೆ. ಸೊ ಆ ರೀತಿಯ ಒಂದು ಓದೋ ಅಭ್ಯಾಸವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಇನ್ನಿರುವಷ್ಟು ಟೈಮ್ದಲ್ಲಿ ನೀವು ಅದನ್ನು ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ. ಆಲ್ರೆಡಿ ಹೇಳಿದಾಗೆ ಮಟೀರಿಯಲ್ಗಳ ಬಗ್ಗೆ ಗೊಂದಲ ಬೇಡ, ನೀವು ಯಾವುದಿದೆಯೋ ಓದ್ಬೋದು. ಇನ್ನು ಯಾರಿಗೆ ತೀರಾ ಕಷ್ಟ ಆಗ್ತಿದೆಯೋ ಬೇಕಿದ್ದರೆ ನಮ್ಮ ಉದಾಹರಣೆ ದಕ್ಷಿಣ ಕನ್ನಡದಲ್ಲಿ ಆದರೆ ದಕ್ಷಿಣ ಕನ್ನಡ ಫಿಸಿಕ್ಸ್ ಅಸೋಸಿಯೇಷನಿಂದ ಒಂದು ಕ್ವಶನ್ ಬ್ಯಾಂಕ್ ಅಂತ ಆಲ್ರೆಡಿ ನಿಮಗೆ ಈಗ ಸಿಕ್ಕಿರ್ಬೋದು. ನೀವು ಆ ಕ್ವಶನ್ ಬ್ಯಾಂಕನ್ನು ಓದ್ಬೋದು. ಬಟ್ ಅದು ಏನು ಅಂತಂದರೆ ಇಷ್ಟು ವರ್ಷಗಳಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸಿಗೆ ಆನ್ಸರ್ ಇರುವಂಥ ಒಂದು ಸೊಲ್ಯೂಷನ್ ಬುಕ್. ನನ್ನ ಬುಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಸಹ ನೀವು ಪ್ರಿಪೇರ್ ಮಾಡ್ಬೋದು. ಬಟ್ 70 ಔಟ್ ಆಫ್ 70 ತೆಗಿತೇನೆ ಹೇಳಿ ಯಾರು ನೀವು ಓದ್ತಾ ಇದ್ರೋ ಅವ್ರಿಗೆ ಆ ಬುಕ್ ಸ್ವಲ್ಪ ಕಷ್ಟ ಆದಿತ್ತು, ಅಂದರೆ ಔಟ್ ತೆಗಿಲಿಕ್ಕೆ. ಯಾಕೆಂದರೆ ನಾನು ಹೇಳಿದಾಗೆ ಅದರಲ್ಲಿ ಎಲ್ಲ ಕ್ವಶನ್ಸ್ ಇರೋದಿಲ್ಲ. ಈಗ ಒಂದು 5 ವರ್ಷದಲ್ಲೋ 6 ವರ್ಷದಿಂದ ಏನು ರಿಪೀಟೆಡ್ ಆಗಿ ಕ್ವಶನ್ ಕೇಳಿದರೆ ಆ ರೀತಿಯಲ್ಲಿ ಪ್ರಿಪೇರ್ ಮಾಡಿದಂಥ ಒಂದು ಕ್ವಶನ್ ಬ್ಯಾಂಕ್, ಜಸ್ಟ್ ಒಂದು ಪಾತ್, ಅದು ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಬೇಕಾದ್ರೆ ಒಮ್ಮೆ ಗ್ಲಾನ್ಸ್ ಮಾಡ್ಬೋದು ಅಷ್ಟೇ, ಏನು ತೊಂದರೆ ಇಲ್ಲ, ಓದ್ಬೋದು. ಅದೇ
ರೀತಿ ಕೆಲವರಿಗೆ ತೀರಾ ಕಷ್ಟ ಆದರೆ ಇವನ್ ಯಾವ್ದಾದ್ರು ನಿಮ್ಮ ಹತ್ರ ಜೀವಿತ್ ಪಬ್ಲಿಕೇಶನ್ಸ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಗೈಡ್ ಇದ್ದರೂ ಸಹ ನೀವು ಅದನ್ನು ರೆಫರ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಬಟ್ NCERT ಬೆಸ್ಟು, ಅಥವಾ ನಿಮ್ಮ ಕ್ಲಾಸಲ್ಲಿ ಕೊಟ್ಟಂಥ ನೋಟ್ಸನ್ನು ಕರೆಕ್ಟಾಗಿ ನೀವು ಓದ್ಕೊಳ್ಳಿ. ಇನ್ನು ಫೈನಲ್ ಆಗಿ ನೀವೆಲ್ಲ ಆನ್ಸರ್ ಬರೆದಿರ್ತೀರಿ, ಲಾಸ್ಟ್ ಒಂದು 5 ನಿಮಿಷ ಇದ್ದಾಗ ಸುಮ್ಮನೆ ಕೂತು ನೀವು ಆ ಕಡೆ ಈ ಕಡೆ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಬರೆದಂಥ ಕ್ವಶನ್ ನಂಬರ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿದ್ದು ಭಾಳಷ್ಟು ಇಂಪಾರ್ಟೆಂಟ್. ಅದು ಕ್ವಶನ್ ನಂಬರ್ ಉದಾಹರಣೆ 1 ಸರಿ ಇದೆಯಾ, ಕ್ವಶನ್ ನಂಬರ್ 2 ಪ್ರಾಪರಾಗಿ ಕ್ವಶನನ್ನು ಮೆನ್ಷನ್ ಮಾಡಿದ್ರೆ. ಯಾಕಂದರೆ ಈಗ ನಾವು ಪೇಪರ್ ವ್ಯಾಲ್ಯೂಷನ್ ಮಾಡುವಾಗ ಎಷ್ಟೋ ಸಲ ಕ್ವಶನ್ನೇ ಹಾಕಿರೋದಿಲ್ಲ, ಅಂದರೆ ಕ್ವಶನ್ ನಂಬರನ್ನು ಹಾಕಿರೋದಿಲ್ಲ. ಕ್ವಶನ್ ಬರೆಯೋ ನೆಸೆಸಿಟಿ ಇಲ್ಲ, ಕ್ವಶನ್ ನಂಬರನ್ನು ಹಾಕಿರೋದಿಲ್ಲ, ಆನ್ಸರ್ ಬರೆದಿರ್ತಾರೆ. ಅದಕ್ಕೆ ಹಾಗೆ ಮಾಡಿದ್ರೆ ಕಷ್ಟ, ಅದು ಕನ್ಸಿಡರ್ ಆಗೋದಿಲ್ಲ. ದಯವಿಟ್ಟು ಪ್ರಾಪರಾದ ಕ್ವಶನ್ ನಂಬರನ್ನು ಹಾಕಿ. ಯಾವುದಕ್ಕೂ ನೀವು ಕ್ವಶನನ್ನು ಬರೆಯೋದು ಬೇಡ. ಮಲ್ಟಿಪಲ್ ಚಾಯ್ಸಲ್ಲೂ ಉದಾಹರಣೆ ಪಾರ್ಟಿ ಅಂತ ಬರೆದು ಕ್ವಶನನ್ನು ಬರೆಯೋದು ಬೇಡ, ಜಸ್ಟ್ ಆನ್ಸರನ್ನು ಬರೀತಾ ಹೋಗಿ. ಬಟ್ ಕ್ವಶನ್ ನಂಬರ್ ಪ್ರಾಪರ್ ಆಗಿ ಇರಲಿ, ಅದು ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ಇನ್ನೂ ಟೈಮ್ ಇದೆ, ನಿಮ್ಮ ಹತ್ರ ಕೂತು ಓದಿದರೆ ಖಂಡಿತ ನೀವು ಸಕ್ಸೀಡ್ ಆಗ್ತೀರಿ, ನಿಮಗೆ ಒಳ್ಳೆ ರೀತಿ ಅಂಕಗಳು ಬರ್ತದೆ ಅಂತ ಹೇಳ್ತಾ. ಸೊ ನಿಮ್ಮ ಒಂದು ಈ ಸೆಕೆಂಡ್ PUC ಕರಿಯರನ್ನು ಏನು ಬರೀತಾ ಇದ್ರಿ, ನಿಮಗೂ ಮತ್ತು ನಿಮ್ಮ ಹೆತ್ತವರಿಗೂ ಅಂದರೆ ಪೇರೆಂಟ್ಗಳಿಗೂ ಥ್ಯಾಂಕ್ ಯು. ಆ್ಯಂಡ್ ಯಾರು ಎಕ್ಸಾಮ್ಸ್ಗಳನ್ನು ಬರೀತಾ ಇದ್ರು ಕಾನ್ಫಿಡೆಂಟನ್ನು ಇಟ್ಕೊಳ್ಳಿ, ಯಾವತ್ತೂ ನೀವು ಆ ಹೋಪನ್ನು ಕಳ್ಕೊಳ್ಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರಾದ ಲಕ್ಷ್ಮೀಶ P. ಭಟ್. ನಾಳೆ ಇತಿಹಾಸ ವಿಷಯದೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.